ಇವ ಹೊತ್ತು ನೆತ್ತಿ ಮೇಲೆ ಬಂತು. ಇವತ್ತಿಷ್ಟೊತ್ತು ಮುಕ್ಕೊಂಡಿದ್ದಲ್ಲ ಇವ. ಹುಡುಗಿಗೆ ಬೇರೆ ಸಾಲಿ ಕಳಿಸ್ಬೇಕಾಗೈತಿ. ಹೌದು, ಈ ಸಣ್ಣವನಿಗೆ ಸಾಲಿ ಕಳಿಸಿ ಹಂಗೆ ದೊಡ್ಡವನ್ನ ಕೆಲ್ಸಕ್ಕೆ ಕರ್ಕೊಂಡು ಹೋದ್ರ ಆಯ್ತು. ಇವ ಸಾಹುಕಾರ ಬೇರೆ ಬೈತಾನ. ಹೊತ್ತು ಭಾಳ ಆಯ್ತು. ಏ ಹುಡುಗ್ರ ಹೇಳ್ರ, ಏ ಹುಡುಗ್ರ, ಏ ರಾಮ, ಏ ಎದ್ದಳು. ನಿಮ್ ತಮ್ಮಗೆ ಎಬ್ಬಿಸಿ ಜಲ್ದಿ ಜಲ್ದಿ ಜಳಕ ಮಾಡಿ ಶಾಲಿಗೆ ತಯಾರಾಗಂತ ಹೇಳು. ಏನ ಏ ರಾಮ, ಹೇಳ ಆಗ ನಿಮ್ ತಮ್ಮಗೆ ಎಬ್ಸು. ಲಕ್ಷ್ಮಣಿಗೆ ಎಬ್ಸಿ ಜಲ್ದಿ ತಯಾರಾಗಿ ಶಾಲಿಗೆ ಹೋಗಂತ ಹೇಳು. ಹೊತ್ತಾಗೈತಿ, ಸಾವುಕಾರ ಬೈತಿರ್ತಾನ. ಇವತ್ತು ನಾನು ಏಟೊತ್ ಮಕ್ಕೊಂಡೆ. ಯವ್ವ ನನ್ ಏನತ್ತೀವ? ಹಾ, ಜಳಕ ಮಾಡಿ ಬೇಡ, ಜಳಕ ಮಾಡಿಪ್ಪ. ಜಳಕ ಮಾಡಿ ಶಾಲಿಗೆ ತಯಾರಾಗ. ಹಾ, ಅದ್ ನೋಡಯ್ಯಪ್ಪ, ಜ್ವಾರದ ಹಿಟ್ಟು ಐತೆ, ಒಂಚೂರು ಗಂಜಾರ ಮಾಡಿ ಕರ್ತೀನಿ ತಮ್ಮಗ್. ಹಾ ಯವ್ವ, ಯವ್ವ ನನಗೆ ಉಪ್ಪಿಟ್ಟು ಬೇಕು. ಆ ಬಂದಪ್ಪ. ಏನಂದಿ? ಉಪ್ಪಿಟ್ಟು ಬೇಕು. ಯಪ್ಪ, ಇವತ್ತೊಂದ್ ದಿವಸ ಹೆಂಗಾರ ಮಾಡು. ಇವತ್ತು ಗಂಜಿ ಕಟ್ಟಿನಿ, ಇವತ್ತೊಂದಿನ ಗಂಜಿ ಕುಡಿ. ನಾಳೆ ಸಾವುಕಾರ ಏನಾರ ರೊಕ್ಕ ಕೊಟ್ರ ಉಪ್ಪಿಟ್ಟು ಮಾಡಿ ಕಳಿಸ್ತೀನಿ. ಬ್ಯಾಸರ ಆಗ್ಬಿಡ್ ಮಗ. ದೇವ್ರು ಇನ್ನೂ ಎಷ್ಟು ದಿನ ಅಂತ ನಮ್ ಕಷ್ಟ ಹಿಂಗೆ ಕೊಡ್ತಾರ. ಮಧ್ಯಾಹ್ನ ಸಾಲಿ ಬೆಳ್ಳ ಗಂಜಿ ಕುಡಿಯಪ್ಪ. ಮಕ್ಕಳಿಗೆ ಒಂದು ತೊಟ್ಟಿ ತುಂಬಾ ಅನ್ನ ಹಾಕ್ಲಾರ್ದು ಪರದೇಸಿ ರಾಮ, ಬಾಪ ಕೆಲ್ಸಕ್ಕೆ ಹೋಗನ್ ಬಾ. ಬಾಪ ಬಾ, ಹೊತ್ತು ನತ್ತಿ ಮೇಲೆ ಬಂದೈತಿ. ಬಾ, ಈ ಸಾವುಕಾರ ಏನಂತಾನೇನು ನಡಿ ಬಾ. ಅವರು ಸಾವುಕಾರ ಏನನ್ನ ಹೇಳಿದ್ರಂತಂದ್ರ ಎಮ್ಮಿಗೆ ಮೇವು ಜೂ ಮಾಡಿ ಒಯ್ದು ಹಾಕ್ಬ. ಅವ್ರು ಏನ್ವಾ ಟೈಮ್ ಅನ್ನ ಬರುದಾರ ಇದ? ಇವತ್ ಒಂದಿನ ತಡ ಆಗೈತ್ರಿಪ್ಪ. ಕ್ಷಮ ಇಲ್ರಿ, ಇನ್ನೊಂದ್ಸಲ ಹಿಂಗ್ ಮಾಡಂಗಿಲ್ರಿ. ನಾ ಏನ್ವಾ ಅಡ್ಮಿಷನ್ ಕತ್ತೇಳಿ 20,000 ರೂಪಾಯಿ ತಗೊಂಡಿರಿ. ಅದ್ ಮುಟ್ಟುದ್ ಬಡ್ಡಿ, ಮುಟ್ಟುದ್ ಯಾವಾಗ, ಗಂಟ್ ಮುಟ್ಟುದ್ ಯಾವಾಗ, ಈ ನಮನಿ ಈ ಟೈಮ್ ಮಾಡಿ ಬಂದ್ರ ಯಾವಾಗ ಮುಟ್ಟುದ್ ಅದ್ ಬೇಕಲ್ಲ. ಬರೀ ದಿನ ಇದನ್ನ ಹೇಳ್ತಿ. ತಪ್ಪಾಗಿದ್ರಿ, ನಿಮ್ ರೊಕ್ಕ ನನ್ ಮಣಗ್ಸಲ್ರಿ ಸಾವ್ಕಾರ. ನಾನು ನನ್ ಮಗ ದುಡ್ದು ಮುಟ್ಟಿಸ್ತೀವ್ರಿ. ನಾನು ನನ್ ಮಗ ದುಡ್ದು ಮುಟ್ಟಿಸ್ತೀವಿ. ಏನೋ ನಿನ್ನೆ ಆರಾಮಿಲ್ಲ ಅಂತೇಳಿ ಜಲ್ದಿ ಎದ್ದಳಕ್ ಆಗ್ಲಿಲ್ರಿ. ಇನ್ ಮುಂದೆ ಅಂತ ಕೆಲಸ ಮಾಡಲ್ರಿ. ಜಲ್ದಿ ಬರ್ತೀನ್ರಿ, ನಾ ಜಲ್ದಿ ಬರ್ತೀನ್ರಿ. ಇನ್ ಮುಂದೆ ಏನ್ ಇಟ್ಟನ ಕಣ್ಣ ನೀರ್ ತಕೊಂಡ್ ನಿಂತ್ ಬಿಡ್ತೀನಿ. ನಮಗ್ ಮಾತಾಡಕ್ ಏನು ಬರುದಿಲ್ಲ, ಇರ್ಲಿ ಅಂತ ಹೇಳಿ ನಾವ್ ಬಿಡುದು. ಹೋಗೋಗಿ ಶಾನೆ ದಗದ ಮಾಡಿ ಹೋಗ. ನಡಿಪ್ಪ, ನಾ ಮೇವು ಮಾಡ್ತೀನಿ, ಅದನ್ನೆಲ್ಲ ತಂದು ದನಗಳಿಗೆ ಹಾಕಂತ. ಅವಕ್ಕೆಲ್ಲ ನೀರ್ ಕುಡ್ಸಕ ವ್ಯವಸ್ಥೆ ಅದ್ ಮಾಡು. ಹೋಗ್ ಪಂಪ್ ಸೆಟ್ ಚಾಲು ಮಾಡಿಕೊಡು ಅಂತ ಹೇಳಿ. ಯಪ್ಪ ರಾಮ, ಯಪ್ಪ ಇದನ್ನೋ ಇದು ಒಂದಟ್ಟು ದನಗಳಿಗೆ ಹಾಕ್ಬಾ. ನನಗೆ ವಾಜಕತ್ತೇವ್ ನೀನ ಒಯ್ಯವ್. ಯಪ್ಪ ನನಗ ಆಗವಲ್ತು, ಬಿಸಿಲು ಬಾಳ ಆಗಿದ್ದಕ್ಕ ಚಕ್ರ ಬಂದಂಗ ಆಗಾಕತ್ತೈತಿ. ವಯ್ಯ ಮಗ ಹಂಗ ಮಾಡ್ಬೇಡ. ನೀನು ಕೈ ಗೂಡಿಸ್ತಿ ಅಂದ್ರ, ನೀನು ಹಿಂಗ ಅಂದ್ರ ನಾ ಹೆಂಗೋ ಮಾಡ್ಲಿ? ಭಗವಂತ ಯಪ್ಪ, ತಗೋರು ಯಪ್ಪ. ಅಲ್ಲಿ ತಂದು ತಗೊಂಬಪ್ಪ, ನಾನು ಬರ್ತೀನಿ ಬಾರು. ಎತ್ಕೊಂಡು ಯಪ್ಪ. ಅವ್ವ ಯಾಕೋ ಚಕ್ಕರ್ ಬಂದಂಗ ಆಗತ್ತೈತಲ್ಲೋ ಭಗವಂತ. ಸಾವಕಾಶ ಹೋಗಿಪ್ಪ. ಯಪ್ಪ ಸಾಕಪ್ಪ ಈ ಜನ್ಮ. ಅವ್ವ ಆಕಿನ ಯಾಕೆ ಬರ್ಲಿಲ್ಲ? ಅವ್ವ ಅಮ್ಮ ನನ್ನಿ ಜನುಮ. ಅವ್ವ 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 ಏನಾತವ? ಅವ್ವ 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 ಅಪ್ಪ ಅವ್ವ. ಅಮ್ಮ ಏನಾಗಿಲ್ಲ ಮಗ, ಸ್ವಲ್ಪ ಚಕ್ಕರ್ ಬಂದಂಗ ಆಯ್ತಪ್ಪ. ಚಕ್ಕರ್ ಬಂದಂಗ ಆಯ್ತು. ಓ ಭಗವಂತ, ಹೌದು
ಅಮ್ಮ ಯಪ್ಪ ಅವ್ವ ಬಾವ ನೆಳ ಕೊಡತಿ ನೀರ್ ತರ್ಬೇಕಿಲ್ಲ. ಅಮ್ಮ ಸಾಕಪ್ಪ ಈ ಜನ್ಮ ಭಗವಂತ. ಅವ ಕುಂಡ್ರ ನೆಳ ನೀರ್ ತರ್ಬೇಕು. ಸೇಪ ಅಮ್ಮ ಜಗದಂಬೆ ಅವ ನೀರ್ ತರ್ತೀನವ್ವ. ತಗೊಂಬಪ್ಪ. ಭಗವಂತ ನನ್ನ ಮಕ್ಕಳು ಸಣ್ಣ ಹೋದವಪ್ಪ, ನನಗೇನು ಮಾಡಬೇಡ ಭಗವಂತ. ಅವ್ವ ನೀರ್ ಹಿಡಿಯವ್ವ. ಏನಾತ್ರು ಅವಾಗ ಚಕ್ರ ಬಂದ್ ಬಿದ್ದಿತ್ರಿ. ಬರೀ ಇದಾತಲ್ವ ಹೆಂಗಾರೆ ಆಗಳೆ ಬೋರ್ದ ಆಗಳೆನ ಬಂದಿರಿ ಮತ್ ಇದು ಶುರು ಆತಾಯಿನ ಚಲೋ ಮೆಟ್ಟಿಗೆ ಹಚ್ಚಳ ಬಯ ರಾಕೇನ್ ಮುಟ್ಟುದಿಲ್ಲ ಇದೇನಾಗುದಿಲ್ಲ ಬರಬರಿ ಆತಳ. ದೇವರೇ ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ. ಮನಿಗ್ ಹೋಗೋಣ ಬಾವ. ಏನಂತ ಮನೆಗೂ ಸಾವ್ಕಾರ್ ನೋಡಿದ್ರೆ ಹಂಗ್ ಮಾತಾಡ. ಅಯ್ಯೋ ದೇವ್ರೆ ಯಾಕೆ ಸಂಕಟನೋ ಯಪ್ಪ, ನನಗ ಎಷ್ಟಂತ ಸಂಕಟ ಬರ್ತನ ಕೊಡ್ತೀಯೋ ದೇವ್ರೆ. ನನಗೇನು ಕೇಳಿನಾದ್ರು ನನ್ನ ಮಕ್ಕಳಿಗೆ ಏನೋ ಭಗವಂತ, ನೀನು ಕೈ ಮುಗಿತೀನೋ ಯಪ್ಪ. ನನ್ನ ಮಕ್ಕಳು ದೊಡ್ಡವಾಗತ್ತನ ಏನು ಮಾಡ್ಬಿಡು ಯಪ್ಪ ಭಗವಂತ. ಬಾವ ಮನಿಗ್ ಬಾ. ಅಮ್ಮ ಅಯ್ಯೋ ಭಗವಂತ. ಅವ್ವ ನೀ ತ್ರಾಸ್ ಮಾಡ್ಕೋಬೇಡವ, ನಾ ಸಾವ್ಕಾರ್ ತಕೋಗಿ ರೊಕ್ಕ ಇಸ್ಕೊಂಡ್ ಬರ್ತೀನಿ. ಯಪ್ಪ ಪದೇ ಪದೇ ರೊಕ್ಕ ಕೇಳಿದ್ರೆ ಅವ್ರು ಸಿಟ್ಟಿಗೆ ಬರ್ತಾರೋ ಮಗ. ಇಲ್ಲವ ಇಸ್ಕೊಂಡ್ ಬರ್ತೀನಿ ದವಾಕ್ ನೀ. ಏನಾಯ್ತು? ಇಲ್ಲ ಬಹಳ ತ್ರಾಸ ಆಗತೈತಿ ಅಮ್ಮ. ಅಯ್ಯಪ್ಪ ಭಗವಂತ ಯಾರಿಗೂ ಕೊಡ್ಬೇಡಪ್ಪ. ಅಮ್ಮ ಅಷ್ಟ್ ತಗೋ, ಸಾವ್ಕಾರ್ ತಕೋಗಿ ರೊಕ್ಕ ಇಸ್ಕೊಂಡ್ ಬರ್ತೀನಿ. ಸಾವ್ಕಾರ ರೊಕ್ಕ ಕೊಡ್ತಾನಿಲ್ಲು, ನಮ್ಮ ಅವ್ವನ್ ದವಾಖಾನೆ ತೋರ್ಸ್ಬೇಕು, ಈಗ ರೊಕ್ಕ ಇಸ್ಕೊಂಡ್ ಬರ್ಬೇಕಾಗೈತಿ. ಸಾವ್ಕಾರ್ ಕಡೆ ಕೊಡ್ತಾನಿಲ್ಲ, ಏನ್ ಮಾಡ್ತಾನ ಕೇಳಿ ಸಾವ್ಕಾರ. ಸಾವ್ಕಾರ ನಮಸ್ಕಾರ. ಸಾವ್ಕಾರ ಏನಾತು? ಸಾವ್ಕಾರ ಅವಾಗ ಆರಾಮಿಲ್ಲ ಆಗೈತ್ರಿ, ಒಂದಿಷ್ಟು ರೊಕ್ಕದ ಅನ್ಕೊಡ್ರಿ. ಏನು ಮೊನ್ನೆದ ತಗೊಂಡಿರಿ ಮತ್ ರೊಕ್ಕ ಹತ್ತಿರಿ ಅಲ್ವ? ಮೊನ್ನೆ 20,000 ರೂಪಾಯಿ ತಗೊಂಡಿರಿ. ಮಾನ್ಯ ತಗೊಂಡಿದ್ರಿ ಸಾವ್ಕಾರ, ಅವಾಗ ಆರಾಮಿಲ್ಲ, ಒಂದ್ 100 ರೂಪಾಯಿ ಅದಾವ್ ಕೊಡ್ರಿ. ನಿಮಗ್ ರೊಕ್ಕ ಕೊಟ್ಟು ಸಾಕಾಗೈತಿ, ರೊಕ್ಕ ಇಲ್ಲಿ ಹೋಗ್ಬಿಡ್ರಿ ನೀವು. ಸಾವ್ಕಾರ ಹಂಗ ಮಾಡ್ಬೇಡ್ರಿ, ನಮ್ಮ ಅವ್ವಾಗ ಬಾಳ ಆರಾಮ್ ತಪ್ಪೈತ್ರಿ. ಒಂದ್ 100 ರೂಪಾಯಿ ಕೊಡ್ರಿ, ನಿಮ್ ಕಾಲ್ರಿ ಬೀಳ್ತೀನಿ. ಅಪ್ಪ ಇಂಥದಕ್ಕೆಲ್ಲ ಕಾಲು ಹಿಡಿತೇನ ಹೇಳ. 100 ರೂಪಾಯಿ ಬೇಕಿಲ್ಲ, ತೋರ್ಸೊಂಬ್ರಾಗ ತಿಡಿ ಹೇಳಿ ತೋರ್ಸೊಂಬ. ಪುಣ್ಯ ಆತಿಲ್ರಿ ಸಾವ್ಕಾರ, ನಿಮ್ ಋಣ ಯಾವತ್ತೂ ಮರ್ಯಾಲ್ರಿ. ಹೋಯ್ ಬಾ ತೋರ್ಸೊಂಬ. ಪಾಲಾರ್ಕದು ಮಳಿ ಚಲೋ ಆಗಿರ್ಬೇಕ್ರಿ ಶೆಟ್ರ. ಮಳಿ ನಮ್ ಕಡೆನ ಬಾಳ ಕಡಿಮೆ ರೀ. ಹೌದ್ರಿ, ಮಾನಿ ಮಳಿ ನೋಡಿದ್ರ ಬರ್ತೈತಿ ಅಂತ ಮಾಡಿ ಎಲ್ರಿ ಆಗ್ಬಿಟ್ಟು ರಗಡ್ ಆಗೈತ್ರಿ. ನಾವ್ ನಮ್ಗೆ ಒಟ್ಟ ಮಳಿನೇ ಇಲ್ಲ. ಈ ಕಡ್ರಿ ಹೆಂಗೈತಿ ನೆಡೋನಿ ಕಡೆ ಗಾಡಿ ಇಲ್ಲ ರೀ, ಏನೋ ಇಲ್ಲ. ಸುಮ್ ಎರೆ ಆಗೋದು ಸ್ವಲ್ಪ ಆಗೈತ್ರಿ. ಆದ್ರೆ ಈ ಕಡೆ ವಾಟ್ಗಳಿಗಂತೂ ಒಟ್ಟೆ ಮಳಿ ಇಲ್ಲ. ಶೆಟ್ರ ಏನ್ ನೋಡಕತ್ರಿ? ನಾವ್ ಮಾತ್ ಹೇಳತ್ತೀವ್. ಏನಿಲ್ರಿ ಗೌಡ್ರ, ಸಣ್ಣ ವಯಸ್ಸಿನಾಗ ಆ ಹೆಣ್ಮಗಳ ಗಂಡ ತೀರ್ಕೊಂಡ್ ಹೋದ. ಈಗ ಇವ್ ಎರಡು ಸಣ್ಣ ಮಕ್ಕಳನ್ನ ತಗೊಂಡ ಅಲ್ಲಿ ಇಲ್ಲಿ ಹೊಲದಾಗ ಬೇಡ್ಕೊಂಡು ತಿನ್ಕೊಂಡು ಜೀವನ ಮಾಡ್ಲಾತಾಳು. ಅದನ್ನ ವಿಚಾರ ಮಾಡೀನ್ರಿ. ಶೆಟ್ರದು ಯಾವತ್ತು ನೋಡ್ರಿ ಇಂಥವೆಲ್ಲ ವಿಚಾರ ಮಾಡ್ಕೋತ ಕೂತಿರ್ತಾರ್ರಿ. ಏನ್ ನೋಡ್ರಿ ಅವ್ರ ಪರಿಸ್ಥಿತಿ ಹೆಂಗೈತಿ.
ಆಗವಲ್ತು ಮಗ ನನಗ ಎದ್ಯಾಗ ಭಾಳ ತ್ರಾಸ ಯಾವ ದವಾಖಾನೆ ಬತ್ ಗತ್ತು ಎದ್ಯಾಗ ಭಾಳ ತ್ರಾಸ ಆಗಾಕತ್ತೈತು ಎದ್ಯಾಗ ಭಾಳ ತ್ರಾಸ ಆಗಾಕತ್ತೈತು ಏನಾಯ್ತಪ್ಪ? ಅವ ಹೊಲ್ದಾಗ ದಗದಾಗ ಮಾಡಾಗ ಚಕ್ರ ಬಂದ್ಬಿಟ್ಟಾರ. ಮೊಕರಮ್ಮ ನೋಡ್ತೀನಿ. ಏನಪ್ಪ ಈ ರೀತಿ ಕೆಮ್ಮಲಾತಿದ್ದಾಳ? ಅಯ್ಯೋ ಅಮ್ಮ ಮತ್ತೇನಾಗ್ತಾ ಇದೆಯಮ್ಮ? ಕೆಮ್ಮಕತ್ರ ಏನಾಗ ತ್ರಾಸ ಆಗತ್ರಿ ಡಾಕ್ಟರ್ ಏಜಿಂದ ಆಯ್ತಮ್ಮ ಇದು ಆಗ್ತಾ ಇದೆ? ಡಾಕ್ಟರ್ ಇದಾಗಕತ್ತ ಒಂದ್ 2 ವರ್ಷ ಆಯ್ತ್ರಿ. ಏನಮ್ಮ ನೀನು ಕೆಮ್ಸ ಜಾಸ್ತಿ ಆಗತ್ರಿ ಡಾಕ್ಟರ್. ನಂಗೇನು ಆಗ್ಬಾರ್ದ್ರಿ, ನನ್ ಮಕ್ಳು ಸಣ್ಣ ಹೋದವ್ರಿ, ನಂಗೇನು ಆಗ್ಬಾರ್ದ್ರಿ. ಅಮ್ಮ ದೊಡ್ಡವ್ರು ಯಾರು ಬಂದಿಲ್ಲ ತಮ್ಮ ನಿನ್ ಜೋಡಿ? ಯಾರು ಇಲ್ಲ ಮನ್ಯಾಗ? ಯಾರು ಇಲ್ರಿ ನನ್ ಬಿಟ್ಟು ಡಾಕ್ಟ್ರ. ಹೇಳಮ್ಮ ಹೇಳು, ಕೂತ್ಕೋ ಹೇಳು. ಅಯ್ಯಪ್ಪ ಅಮ್ಮ ಸಾಕಪ್ಪ. ತಮ್ಮ ನೀವು ಹೊರಗೆ ಹೋಗು. ಬನ್ನಿ ಮೇಡಮ್, ಗುಳಿಗೆ ಔಷಧಿ ಬರೆದು ಕೊಡ್ತೀನಿ. ಅಯ್ಯ ಅಮ್ಮ ಯಪ್ಪ ಮನೇಲಿ ಯಾರು ದೊಡ್ಡವ್ರು ಇಲ್ಲ ಮೇಡಮ್? ನಾನು ಸಣ್ಣ 2 ಮಕ್ಳು ಅದೀವ್ರಿ, ಬಿಟ್ರೆ ಇನ್ಯಾರು ಇಲ್ರಿ. ಈಗ ಗುಳಿಗೆ ಔಷಧ ಬರೆದು ಕೊಡ್ತೀನಿ, ನೀವು ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ತಗೋತಾ ಇರಿ. ಡಾಕ್ಟರ್ ನನಗೆ ಏನಾಗೈತ್ರಿ ಡಾಕ್ಟರ್? ಅಮ್ಮ ಸ್ವಲ್ಪ ಅದು ಹಾರ್ಟ್ ಅಲ್ಲಿ ಹೋಲ್ ಇದೆ, ಧೈರ್ಯ ತಗೊಳ್ಳಿ, ಏನೂ ಆಗಲ್ಲ. ಸ್ವಲ್ಪ ಹಾರ್ಟ್ ಅಲ್ಲಿ ಸ್ವಲ್ಪ ಹೋಲ್ ಇದೆ, ಏನು ಮಾಡಕ್ ಬರಲ್ಲ ಅಮ್ಮ. ನೀವು ಅವಾಗಲೇ ದವಾಖಾನಿಗೆ ಬಂದು ತೋರ್ಸ್ಕೋಬೇಕಲ್ವಾ? ಇಷ್ಟು ದಿನ ಹೆಂಗ್ ಬಿಡೋದದು? ನನ್ ಮಕ್ಳು ಸಣ್ಣ ಅದಾವಪ್ಪ. ಅಲ್ಲಮ್ಮ, ಇಷ್ಟು ದಿನ ಬಿಡಬಾರ್ದು ಅದನ್ನ. ಅವಾಗೆ ಆಸ್ಪತ್ರೆ ತೋರ್ಸ್ಕೋಬೇಕಲ್ವಾ? ಈ ಮೆಡಿಸಿನ್ ಬರ್ದಿರ್ತೀನಿ ಅಮ್ಮ, ಇದನ್ನ ತಗೋರಿ, ಕಂಟಿನ್ಯೂ ಮಾಡಿ. ಇದಾದ ಬಳಿಕ ಮತ್ತೆ ಒಮ್ಮೆ ಬಂದು ಭೇಟಿಯಾಗಿ. ಓಕೆ? ನನ್ ಮಕ್ಳಿಗೆ ಏನ್ ಹೇಳ್ಬೇಡ್ರಿಪ್ಪ. ಇಲ್ಲ ಅದಕ್ಕೆ ಅವನ್ನ ಹೊರಗಡೆ ಕಳಿಸಿನಿ. ಏತಮ್ಮ ಬಾಯ್ಲಿ, ಔಷಧ ಗುಳಿಗೆ ಎಲ್ಲ ಬರ್ದೀನಿ. ಕರೆಕ್ಟ್ ಟೈಮ್ ಟು ಟೈಮ್ ಔಷಧ ಗುಳಿಗೆ ಕೊಡುತ್ತ ಬಾ. ಏನ ತಗೋ, ಕರ್ಕೊಂಡು ಹೋಗು ನಿಮ್ಮ ಮಮ್ಮಿನ. 100 ರೂಪಾಯಿ ಫೀಸ್ ಆಗೈತೆ, ಕೊಡು. ಹೋಗಿ ಬನ್ನಿ ಅಮ್ಮ, ಹೋಗಿ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಗೌಡ್ರ. ಕುಂಡ್ರಿ. ಬಾಳ ದಿನಕ್ ಬಂದ್ರಿ ಗೌಡ್ರ? ಏನಿಲ್ರಿ, ಈಗ ಓದ್ಲಲ್ಲ ಹೆಣ್ಮಗಳು. ಹೌದ್ರಿ ಗೌಡ್ರ. ತಾಯಿ ಮಕ್ಳು ಹೋದ್ರಲ್ರಿ, ಅವ್ರು ಏನಾಗೈತ್ರಿ ಅವ್ರಿಗೆ ಅಂತದು? ಅವ್ರಿಗೆ ಏನಿಲ್ರಿ ಗೌಡ್ರ, ಹಾರ್ಟಿಗೆ ಹೋಲ್ ಬಿದ್ದಾವ. ಅದ ಮೆಡಿಸಿನ್ ಬರೆದು ಕೊಟ್ಟಿನಿ, ಆದ್ರ ಬಾಳ ಹೆಣ್ಮಗಳು ಲೇಟ್ ಮಾಡಿ ಬಂದಾಳ್ರಿ ಗೌಡ್ರ. ಸರ್ ಆಪರೇಷನ್ ಮಾಡಿದ್ರ ಉಳಿಬಹುದಲ್ರಿ? ಇಲ್ರಿ ಗೌಡ್ರ, ಬರ್ಬೇಕಾಗಿತ್ತು, ಆವಾಗಲೇ ಬರ್ಬೇಕಾಗಿತ್ತು. ತುಂಬಾ ಲೇಟ್ ಮಾಡ್ಯಾರ್ರಿ ಗೌಡ್ರ. ಅವ್ರು ಏನು ಮಾಡಕ್ ಆಗಲ್ಲ ಗೌಡ್ರ.
ಇನ್ನೇನು ಬಾಳ ದಿನ ಉಳಿಯಲ್ಲ ಗೌಡ್ರಿ ಅವ್ರು. ಬಾಳ ಆದ್ರೂ ಒಂದ್ 4-5 ದಿನ ಬದುಕ್ಬೋದತ್ತ ಅನಿಸ್ತೈತಿ. ಅದು ಯಾಕಂದ್ರೆ ಈಗ ಜಾಸ್ತಿ ಆಗ್ಬಿಟ್ಟಿದೆ ಗೌಡ್ರ ಅವ್ರದ್ದು. ಈಗ ಬೇರೆ ಕಡೆಯಲ್ಲಿ ಏನು ಸಾಧ್ಯ ಇಲ್ಲ ಗೌಡ್ರಿ. ಈಗೇನು ಹೇಳಕ್ ಬರಲ್ಲ ಅಂತೇಳಿ ಗುಳಿಗೆ ಔಷಧ ಬಗ್ ಕೊಟ್ಟಿನಿ ಗೌಡ್ರ ಅವ್ರು. ಪಾಪ ಅವ್ರವ್ರ ಅನ್ಬಾರ. ಆಯ್ತು ನಡೀತೀನಿ ಸರ್. ಹಾ ಹೌದು. ಅವ್ವ ಡಾಕ್ಟರ್ ಗುಳಿಗೆ ಔಷಧ ತಗೊಳ್ಳಂದಾರು. ಔಷಧಿಗಳಿಗೆ ತಗೊಳಕ್ ರೊಕ್ಕ ಎಲ್ಲಿ ಕೊಡ್ದಾವಪ್ಪ. ತೀರಾ 100 ರೂಪಾಯಿ ಡಾಕ್ಟರ್ಗೆ ಕೊಟ್ಟಿದಿ ನೋಡ. ಸಾವುಕಾರ ಇವತ್ತ ನಾಳೆ ರೊಕ್ಕ ಕೊಟ್ಟನಂದ್ರ ಔಷಧಿ ತರ ಅಂತಿ ಮಗ. ಅಲ್ಲಿ ತನ ಬಿಸಿ ನೀರದ್ ಏನಾರ ಕುಡ್ದು ಹೆಂಗೋ ಬರ್ತಾನೆ. ಅಮ್ಮ ಏನಾತ ಅವಾಗ? ಅವ ಹೊಲ ಕೆಲ್ಸ ಮಾಡಾಗ ಚಕ್ರ ಬಂದ್ ಬಿದ್ದಪ್ಪ. ಅವಾಗ ಅಷ್ಟೇ ಅಮ್ಮ. ಅಯ್ಯೋ ಓ ಭಗವಂತ, ಸಾಕಪ್ಪ ಈ ಜನ್ಮ. ಯೋ ಬಾ ಮುಕ್ಕ ಬಾ. ಅಮ್ಮ ಅಯ್ಯೋ ಭಗವಂತ. ಅಮ್ಮ ನಿಮ್ ತಮ್ಮ ಬಂದಲ್ಲ, ಅವ್ ಬಟ್ಟೆ ಕಳ್ದ ಅವ್ನ ಕೈಕಾಲ್ ಮುಖ ಹೊಟ್ಟಿಗೆ ಒಂದಿಟ್ಟೆ ನಾನು ಗಂಜಿ ಮಾಡಿಕೊಡು. ರಾಮು ನಿಮ್ ತಮ್ಮ ಗಂಜಿ ಹಾಕೊಡು. ನೀನು ಒಂದಿಟ್ಟೆ ಏನಾರ ಗಂಜಿ ಕುಡಿ ಹೋಗಪ್ಪ. ಏನಿಲ್ಲಪ್ಪ, ಸ್ವಲ್ಪ ಕೆಮ್ಮಾಗ್ಯದ ಅಂತ ಹೇಳ್ಯಾರ ಮಗ. ಔಷಧಿ ಕೊಟ್ರೆ ನಾಳೆ ತಂದ್ಕೊಂಡು ಅಮ್ಮ. ಅಯ್ಯಪ್ಪ 10 ಮಣಿಗೆ ಖಾಲಿ ಹೊಟ್ಟಿಗೆ ಮಲ್ಕೋಬಾರ್ದು. ನಾನು ಅಲ್ಲಪ್ಪ, ನಂಗೆ ಯಾವ ಹಸುವಿನ ಇಲ್ಲ. ನನ್ಗೆ ಯಾವ ಹಸು ಇಲ್ಲ ಮಗ. ನೀ ಕುಡಿಮ, ನೀ ಕುಡ್ಬೇಕು. ತಮ್ಮ ನೀನು ಹುಷಾರಪ್ಪ. ಮುಂಜಾನೆ ಅವನು ಸಾಲಿಗೆ ತಯಾರು ಮಾಡಿ ಕಳಿಸ್ ಜವಾಬ್ದಾರಿ ನಿಂದಪ್ಪ. ಯಾರಲ್ಲಿ ಈ ತರ ಪಾತ್ರೆ ಬಾಳ ಆಗೈತಿ. ಕಸಾರ ನಾವು ಸುಸ್ತಾಗಿ ಮನ್ಸದ. ಲಕ್ಷ್ಮಣ ಲಕ್ಷ್ಮಣ ಬೇಕಾಗಿತ್ತು ಹೇಳು. ಯಾವ ಅವ ಹೇಳವ ತಮ್ಮ ಸಾಲಿ ಹೋಗ್ತಾನೆ. ಹೇಳವ ಅವ ತಮ್ಮ ಸಾಲಿ ಹೋಗ್ತಾನೆ. ಹೇಳವ ಅವ ಅವಾಗ ಏನಾಯ್ತು? ಅವ ಏನ್ ಹುಡುಗರು ಯಾಕಳ್ಳಾಕತ್ತಾವ? ಹೆಚ್ಚು ಮಾಡಿ ಏನಾಗೈತು ಏನಿಲ್ಲ? ಏನಾಗೈತಿ ಕುರ್ಸಾಲಿ ಹುಡುಗರು? ಏನಾಗೈತು ಏನಾಗೈತಿ ಗೊತ್ತಿಲ್ರಿ ಗೌಡ್ರ. ನಮಸಾಕ್ ಹೋದ್ರೆ ಹೇಳಲಿಗಾರಿ. ನೀವ ಒಂದಿಟ್ ನೋಡ್ಬರ್ರಿ. ಕುರ್ಸಾಲ್ಯ ವಾರ ಹೋಗ್ಯಾರ ದೇವ್ರ ಪಾದ ಸೇರ್ಕೊಂಡು.
ಸಾಯಕ್ ಸಾತ್ತಳು ನಾನು 20,000 ರೂಪಾಯಿ ನಮ್ಮನಿಗಿದು. ಏ ರಾಮ ಬಾರೋ ಇಲ್ಲಿ. ಮತ್ತ ಅವ್ರ ರೊಕ್ಕ ಕೊಟ್ಟಿದ್ ಹೆಂಗ್ ಮಾಡೋದಿನ್ನ? ದುಡ್ಡು ಮುಟ್ಟಿಸ್ತೀನ್ರಿ ಗೌಡ್ರ. ಮತ್ ನಿಮ್ದೆಲ್ಲಾ ನಿಮ್ಮ ಅವ್ವನ್ ಮುಗಿಸ್ಕೊಂಡ ಬಂದ್ಬಿಡ್ನಿ ಆ ಕಡೆ ನಮ್ಮ ಮನಿ. ಬಂದ್ ನೀನ ದುಡ್ದು ಮುಡ್ಸೋದ್ ನೋಡತ್ತವ್ರನ್ನ ಏನ ರೊಕ್ಕದ ಕೊಟ್ಟಿದ್ದೆಲ್ಲ ಗೊತ್ತತ್ ನಿನಗೂ. ಅವ್ 20,000 ಬಡ್ಡಿ ಗಂಟ ಆಗುತ್ತಾನ ದುಡಿಬೇಕ್ ನೀನ. ನಿಮ್ಮ ಅವ್ವನ್ ಮುಗಿಸ್ಕೊಂಡ ಆ ಕಡೆ ಬಂದ್ಬಿಡ್ ತೋಟಕ್ಕ. ಏನ್ ಹೇಳ್ತನ ಹೊಳ್ಳಿ ಹೇಳಿಸ್ಕೋಬೇಡೇನ. ಇದನ್ ಮುಗಿಸ್ಕೊಂಡ್ ಬಂದ್ಬಿಡ, ಇಲ್ಲಾಂದ್ರ ಮತ್ ನಾ ಕರ್ಕೊಂಡ್ ಹೋಗೋದಕ್ಕೈತಿ ಮತ್ ನೀನು. ಬಾ ಇದನ್ ಮುಗಿಸ್ಕೊಂಡ್ ಬಂದ್ಬಿಡ. ಆತ ಇಬ್ರು ಬಂದ್ಬಿಡ್ರಿ. ಹಾ ಇಬ್ರು ಬಂದ್ಬಿಡ್ರಿ. ಅವ್ವ ಹೋಗ್ರಿ. ಏನಾತಪ್ಪ? ಏನಿಲ್ರಿ ಅವ್ರು ಬಡ್ಡಿ ಹಂಗ ಅವ್ರ ಅವ್ವಾರ ರೊಕ್ಕ ಇಸ್ಕೊಂಡಿದ್ರಿ. ಈಗ ಮತ್ತ ಅವ್ರ ಅವ್ವಾರ ತೀರ್ಕೊಂಡ್ ಆದ್ರು ಇವ್ನ ಹುಡುಗನ್ ತಗೊಂಡ್ ಹೊಂಟನ್ರಿ ನಾ ಈಗ. ಅಲ್ಲಿ ಮನ್ಯಾಗ ನಡ್ದೈತೇನು, ನೀ ಮಾತಾಡ್ತೀಯೇನು? ರೊಕ್ಕ ಕೊಟ್ಟಿವ್ರಿ, ರೊಕ್ಕ ಕೊಟ್ಟಲ್ಲೇ ಹಂಗ ಮತ್ ಒಯ್ಲಕತ್ತನ್ರಲ್ಲ ಈಗ. ಅಲ್ಲೂ ಜೀವದಕ್ಕಿಂತ ರೊಕ್ಕನ ಹೆಚ್ಚಾತ. ರೊಕ್ಕ ಬೇಕಲ್ರಿ, ಮತ್ತೆ ನಾವ್ ಕೊಟ್ಟಿವಪ್ಪ ಅಂದ್ರ ಈಗ ಹುಡುಗರ್ದಾವ್ ಹೇಳಬೇಕಾಕತ್ರಿ. ನೀನು ಹುಚ್ಚಿ ಹೋಗ, ರೊಕ್ಕ ಹಿಂದಿಲ್ ನಾಳೆ ಏನ್ರ ಮಾಡಿ ಕೊಡ್ತಾರ ಅವ್ರು. ಹೋಗಿ ಇಲ್ರಿ ನಾವ್ ಅವ್ರ ದುಡ್ಯಾಕ್ ಒಯ್ಯಾವ್ರಿ. ಎಷ್ಟೇ ಕೊಡ್ಬೇಕು ನಿನಗ? 20,000 ರೂಪಾಯಿ ಕೊಡ್ಬೇಕ್ರಿ. ಅದ್ರ ಬಡ್ಡಿ 5,000, 20,000 ರೂಪಾಯಿ ಗಂಟ ಕೊಡ್ಬೇಕು. ನಾಳೆಗ್ ನಾ ಮನಿಗ್ ಬಂದ್ ಹೋಗಿ ಹೋಗ ನೋಡ್ರಿ ಮತ್ ಹಿಂದಾಗಡೆ ವಾಜಿ ಬಂದಿತ್ ಮತ್ ಹಿಂದಾಗಡೆ ನಾ ಕೊಡ್ತಾನ ಹೋಗ. ನಾ ಇರ್ತಾನ ಯಾಕ ಅನ್ಸ್ತಿರಲಿ? ಹೌದ, ನಾ ಜೋಪಾನ ಮಾಡ್ತಾನ. ಯಾಕಂಗ ಮಾಡಿ ತೋರಿಸ್ತಾನ. ಸಾವು ಯಾರಿಗ್ ತಪ್ಪಿಲ್ಲ, ಎಲ್ಲಾರ್ಗಿ ಐತಿ. ನಿಮ್ನ ಹೌದನಂಗ ನಾ ಬೆಳೆಸ್ತಾನ. ನೋಡ್ರಿ ಈ ಕಾರ್ಯ ಮುಗಿಸಿ ಹೋಗುನು. ಹೊತ್ತಂದು ಬಾಳ ಆತು. ದನಗಳ ವ್ಯವಸ್ಥೆ ಮಾಡಿದ್ರ ಅಲ್ಲ. ದನಗಳ ಹೋಗಿತ್ತು ಯಾವ ರಾಜ ಯಾವಪ್ಪ ಯಾವ. ಹಾ ಬಾ ನೀವು ಬಾನಿ ನಿಮ್ಗೂ ಹಾಕ್ತು ನಾವು. ಹಾ ಏನ್ರಿ ಹ್ಯಾಂಡಿ ಹಣಕಾಸು ಬಾ ಬಿದ್ದೈತಿ. ಕಸಾರಿ ಹುಡ್ಕೊಳ್ಳೇನಿದ ನಟ್. ಅಲ್ಲ ಕಸ ಹಿಂದಾಕ್ ಹುಡುಕಿದ್ರಾತು. ಸಾಮಾನ್ ಮಕ್ಕೊಂಡ್ ನಾನು ಮೊದಲ ಗೌರ್ತಾರು ಬೈತಾರು, ಶಿಡ್ಕ್ ಮಾಡ್ತಾರ. ಹೋಯ್ ಮೊದಲ ಅವ್ನ ಎಬ್ಸಿದ್ರ ಅರ್ಥ ಮಾಡ. ಟೈಮ್ ಇಷ್ಟೊತ್ತು 8 ಗಂಟೆ ಆತಿನ. ಹಾಲು ತಂದಿ ಲಕ್ಷ್ಮಣ. ಲಕ್ಷ್ಮಣ್ ಇನ್ನೂ ಮಕ್ಕೊಂಡನ? ಎಷ್ಟು ಸರಿ ಹೇಳ್ಬೇಕು ನಿಮ್ಗ? ನೀನು ಹೊತ್ತ ಹೇಳ ಐತಿಲ್ಲ. ರಾತ್ರಿ ನಿನಗ ಕಂಟತನ ತಿಂದ್ ಬೀಳ್ಬೇಡ ಅಂತ ಹೇಳ್ತೀನಿ. ತಾನ 8 ಆತ, ಇನ್ನ ಹಾಲಿಗೆ ಚಾ ತರ್ಲಿಲ್ಲ. ನೀವ್ ಎಲ್ಲಾ ಮಾಡಿಲ್ಲ, ಚಾ ಮಾಡ್ಕೊಟ್ಟಿಲ್ಲ. ಹೋಗನ್ ರಾಮಣ್ಣ. ರಾಮಣ್ಣ ಲಕ್ಷ್ಮಣ್ಣ ನಿನಗ ಹೇಳತ್ತಿದ್ದ ಹೇಳ. ಇಲ್ರಿ ಅವ್ರ, ರಾತ್ರಿ ನೀರ್ ಹಾಸಕ್ ಹೋಗಿನ್ರಿ. ನೀರ್ ಹಾಸಕ್ ಹೋಗಿ ಬೆಳತ ಅಂತ ಹೇಳ್ತಿ. ನಿನ್ನೆ ಮೊನ್ನೆ ಅದು ವಾತನ ಅಂತ ಹೇಳ್ತಾರ ನೀರ್ ಅಂತ ಹೇಳಿ. ಟೈಮ್ ಎಷ್ಟಾತ? 8 ಗಂಟೆ ಆಯ್ತು. ಚಾಕ ಎಮ್ಮಿ ಹಾಲು ಹಿಂಡ್ಕೊಂಡ್ ಬಂದಿಲ್ಲ. ಏನ್ ಮಾಡತ್ತೀರಿ ನೀವು? ಅಣ್ಣ ಊರ್ಬೇಕ್ರಿ ಅವ್ರ. ಅಣ್ಣ ಏನಕ್ಕ? ಅಣ್ಣ ಹೇಳಿದ್ರೆ ತಮ್ಮ ಹೇಳ್ತಾನ, ತಮ್ಮ ಹೇಳಿದ್ರೆ ಅಣ್ಣಂದ್ ಹೇಳ್ತಾನ. ಇಲ್ರಿ ಅವ್ರ ಹೋಗ್ಬೇಕು. ಹೋಗ ಬೇಗ ಕೆಲ್ಸ ನೋಡ. ಇವ್ರಿಗೆ ತಿಂದ ತಿಂದ ಹೆಚ್ಚಾಗ್ಬಿಟ್ಟೈತಿ. ನಮ್ಮ ಮನೆಯವ್ರಿಗೆ ಎಷ್ಟು ಹೇಳಿದ್ರು ಕೇಳಂಗಿಲ್ಲ. ಮಕ್ಳು ಅಂತ ತಮ್ಮ ಹೇಳುದ್ ಲೇಟ್ ಮಾಡಿದಂಗ ಕಾಣ್ತಾನ. ಅವ್ವಾರ ಬೈಲತ್ತಾರ. ಏನ್ ಮನ್ಸಿಗೆ ಹೊಸ್ಕೊಂಡ ಲಕ್ಷ್ಮಣ್ಣ ಅಣ್ಣ ಯಾಕಪ್ಪ ನಡಗಲಕತ್ತಿಲ್ಲ? ಏನಿಲ್ಲ ಅಣ್ಣ. ಅಲ್ಲ ಊರಿ ಬಂದವನೇ? ಇಲ್ಲ ಅಣ್ಣ, ಎಲ್ಲ ಆರಾಮದೇನಿ. ಅವಾಗ ಚಾಕ ಹಾಲ್ ಬೇಕಾಗಿ ಅಂದಿದ್ರ. ಆಯ್ತು ತಮ್ಮ, ನಾ ಹಾಲ್ ತಗೊಂಬರ್ತಾನತ್ತ. ಅಣ್ಣ ಏನ್ ಅವ್ವಾರ ಬೇದಿದ್ದದು ಮನ್ಸಿಗೆ ಹಚ್ಕೋಬೇಡ ತಮ್ಮ. ಇಲ್ಲ ಅಣ್ಣ. ಏನ್ ಬೇಯವ್ರ ಹಿರಿಯರ್ದಾರ. ತಾಯಿ ಬೇದಿದ್ದು ಮನ್ಸಿಗೆ ಹಚ್ಕೋಬಾರ್ದು. ನಾ ಹೋಗಿ ತಗೊಂಬರ್ತಾನು. ನೀ ಹಾಲಿಂದು ಓದ್ ಕೊಡ ನಾವು. ಹಾ ನಾ ಇಲ್ಲಿ ಹೋಗಿ ದನ ಕಡೆ ಮೇವ್ ಹೋಗದಿ. ಆಯ್ತ ಬಗದನಲ್ಲಿ ಈಗ ಇದು ಮಾಡು. ಹಾಲು ಇದು ತಗೊಂಬರ್ತಾನ. ರೀ ನಿಮಗೆ ಎಷ್ಟು ಹೇಳಿದ್ರು ಕೇಳಂಗಿಲ್ಲ ಮಾತ.
ಏನಾತು? ಏನಾವ ಎರಡು ತಂದಿಟ್ರಲ್ಲ ನೀವು, ಲಕ್ಷ್ಮಣ್ ಅಂತ ರಾಮಣ್ಣ ಅಂತ. ಅಲ್ಲ ಬೆಳಗ್ಗೆ 9 ಗಂಟೆ ಆತ, ಇನ್ನೂ ಒಂದ್ ಕಪ್ ಚಾಕ ಹಾಲ್ ತಂದಿಲ್ಲ ಅವ್ರು, ಹೆಂಡಿ ಕಸ ಮಾಡಿಲ್ಲ, ಆ ಎಮ್ಮಿಗೆ ಗುಗ್ರಿ ಇಟ್ಟಿಲ್ಲ ಇನ್ನು. ಇರ್ಲಿ ಸಣ್ಣ ಅದಾವ ಇರ್ಲಿ. ಏನ್ ಸಣ್ಣ ಅದಾವ? ಅವ್ರ ಲಗ್ನ ಮಾಡ್ಕೊಟ್ರ ನಮ್ಮ ವಾರಿಗೆ 2 ಮಕ್ಳು ಬರ್ತಾವ್ರಿಗೆ. ನಿಮಗ ನೋಡ್ರಿ, ನನಗಂತೂ ರೊಟ್ಟಿ ಪಲ್ಯ ಅಂತೂ ಮಾಡಂತೂ ಹಾಕೋದ್ ನಿಗುದಿಲ್ಲ ನಂಗೆ ಸಚ್ಚಿ. ನೀನ್ ಹೊರಗ್ ಕಳಿಸ್ತಿರ ಹೆಂಗ್ ಮಾಡ್ತಿರ ಅವ್ರನ್ನ? ಇಲ್ಲ ಅಂದ್ರೆ ನಾಳೆ ತಂದಿಡು ಮನ್ಯಾಗ ಮಾಡಾಕ. ಹಂಗ ಅನ್ಬೇಡ, ಊರಾಗ ಗೌಡ ಅದನ, ಪರದೇಶ ಮಕ್ಳು ತಂದ್ ಸಾಕ್ಯಾನತ್ತ ಊರೆಲ್ಲ ಮಾತಾಡಕತ್ತೈತಿ. ಹಂಗ ಅನ್ಬೇಡ, ಹೋಗ್ ಒಂದ್ ಸ್ವಲ್ಪ ಚಾ ಮಾಡ್ಕೊಂಡ್ ಹೋಗ. ಚಾಗ್ರಿ ಇನ್ನ ಹಾಲ ಹಿಂಡಿಲ್ಲ ಅವ್ರ ಚಾಕ. ಊರ್ ಮಂದಿಲ್ಲ ಮಾತಾಡತಾರ ಅಂತ ಹೇಳಿ ನಮ್ ಸಂಸಾರ ಬೀದಿ ಗಿಡದೈತೇನ್ರಿ? ಇರ್ಲಿ, ಪರದೇಶಿ ಮಕ್ಳು ಅವ್ ಪರಿಸ್ಥಿತಿ ಇದು ಇತ್ತು, ತಂದ್ ಜಾಕ್ ಮಾಡಿವು. ನಿಮಗ ಹೊಟ್ಯಾಗ ಹುಟ್ಟಿದ ಮಗ ದೊಡ್ಡವಾಗೇನ, ಅದು ಕಾಜಿ ಇಲ್ಲ ನಿನಗ. ಯಾರೋ ಅನಾಥ್ಯಾಡ 2 ಮಕ್ಳು ತಂದಿದ್ದಕ್ಕ ಅವ್ರ ಕಾಜಿ ಬಾಳ ಐತಿ ನಿನಗ. ನಿನಗ ಸಂಸಾರ ಅನ್ನೋದ ವಿಚಾರ ಇಲ್ಲ ನಿನಗ. ಮನಿ ಬಗ್ಗೆದ ಏನು ಕಾಜಿನೇ ಇಲ್ಲ. ನನ್ನ ಮಗನ್ ಹೊಡೆ ಹುಟ್ಟಿದ ಮಗಂದ ಫೋನ್ ಮಾಡಿದ, ಉಂಡ ತಿಂದ ಅಂತ ಏನ್ ಕೇಳ್ತೀರಿ ನೀವು? ಅವನು ಮಗನ, ಇವ್ರು 2 ಮಕ್ಳು ರೀ. ಇರೋದ ನನ್ಗೊಬ್ನೇ ಮಗ, ನನ್ಗ ಅವ್ರ 2 ಮಕ್ಳಲ್ಲ. ಹಿಂಗ್ಯಾಕ್ ಮಾತಾಡ್ತಾಳಿಕಿ? ಪಾಪ ಅವ್ 2 ಹುಡುಗರಿಗೆ ಅನ್ನ ಹಾಕುದಾಗ ನಮ್ಗ ರಗಡ ಆಸ್ತಿ ಐತಿ, ಊರಾಗೆಲ್ಲ ಏನ್ ಬೇಕಾದೆಲ್ಲ ಮಾಡಿವ. ಇರ್ಲಿ ನೋಡುನು, ಎಲ್ತಾನ ಹೋಗತಿ. ಬಾರ್ಪ, ಯಾಕ ಲೇಟ್ ಮಾಡಿದ್ರಿ? ಏನ್ ಹೇಳುದು ಇವತ್ತ? ಏನಿಲ್ರಿ ಗೌಡ್ರ, ತಳಗಿನ ಮಾರ ತಮ್ಮ ನೀರ್ ಬಿಟ್ಟಿದ್ರಿ, ಮ್ಯಾಗಿನ ಮಾರ ನಾ ಬಿಟ್ಟಿನ್ರಿ. ಇನ್ನ ಹಾಲದು ಏನು ಹಿಂಡಿಲ್ಲ. ಇನ್ನ ಇಲ್ಲಿ ಈಗ ಹೋಗು, ಜಲ್ದಿ ಹಿಂಡ್ಕೊಂಡ್ ಬಾ, ಚಾ ಕುಡ್ದಿಲ್ಲ. ಹ್ಞೂರಿ ಗೌಡ್ರ. ಅವರ ಗಡಿಗೆ ಕೊಡ್ರಿ, ಹಾಲು ಹಿಡ್ಕೊಂಡ್ ತಗೋಪ. ಎಷ್ಟೊತ್ತ ಲೇಟ್ ಮಾಡಕ್ ಹೋಗ್ಬೇಡ್ರಿ, ಜಲ್ದಿ ಹೋಗ್ರಿ. ಗೌಡ್ರಿಗೆ ಚಾ ಕೊಟ್ಟಿಲ್ಲ ಇನ್ನ. ಹ್ಞೂರಿ ಅವರ. ಸೋನು, ಹಾ ರೀ. ಒಂದ್ ಸ್ವಲ್ಪ ಊರಾಗ ಹೋಗಿ ಬರ್ತಾನ, ಒಂದು ಸಣ್ಣ ನ್ಯಾಯ ಐತಿ, ಹೋಗಟ್ಟೆ ಬರ್ತಾನ. ಇವತ್ತ ಜಲ್ದಿರ ಬರ್ರಿ ಸಂಜೆ ಮುಂದ್ ಮನಿಗ್ರಿ. ಯಾಕ? ಇವತ್ತ ನನ್ ಮಗ ಬರಾತನ್ರಿ ಮನೆಗೆ. ಬರಾಕತ್ತಾಗ ಅಪ್ಪ ಇರ್ಲಿಲ್ಲ ಅಂತಂದ್ರ ಮತ್ ಬೇಜಾರ್ ಮಾಡ್ಕೊತಾನ್ರಿ ಮನ್ಸಿಗೆ. ಆಯ್ತು, ಹೋಗಿ ಬರ್ತಾನ. ಜಲ್ದಿ ಬರ್ರಿ. ಹಾ ರೀ. Hi daddy, how are you? ಯಾರು ತಮ್ಮನಿ? ಯಾಕೆ ಡ್ಯಾಡಿ, ನಾ ಕೂನ್ ಸಿಗ್ತಾ ಇಲ್ವಾ? ನನ್ನ ಮಗ ಕಿಶೋರ. ಹೌದು ಡ್ಯಾಡಿ. ಏನು ಡ್ಯಾಡಿ ಪಪ್ಪ ಗೌಡ್ರ ಮಕ್ಳಾಗ ಹೆಂಗಿರ್ಬೇಕ? ಎಲ್ಲ ಬೆಂಗಳೂರಿನಲ್ಲಿ ಕಾಮನ್ ಡ್ಯಾಡಿ, ಕಾಮನ್. ಏನ್ ಕಾಮನು, ಏನ್ ಡ್ಯಾಡಿವು, ಏನ್ ಪಪ್ಪನು? ನಡಿ ಮನಿಗ್ ನಡಿ, ಬರ್ತಾನ. ಊರಾಗ ಒಂದ್ ಸ್ವಲ್ಪ ನ್ಯಾಯ ಐತಿ, ಹೋಗಿ ಬರ್ತಾನ, ನಡಿ ಜಲ್ದಿ ಬನ್ನಿ. ನಿಮ್ಮ ಅವ್ವ ಹೋಗ. ಅದು ಅದ ಇದು ಅದ ಡ್ಯಾಡಿ ಪಪ್ಪ. ಓಕೆ ಡ್ಯಾಡಿ, ಹೋಗಿ ಬನ್ನಿ. ಏನ್ ಕಾಲು ಬತ್ತು ಏನು? ಸಣ್ಣ ಗೌಡ್ರ ಏನವ್ರಿ? ಹೌದಾ ಗೌಡ್ರ, ಬರ್ರಿ ಗೌಡ್ರ. ಹೂನಪ್ಪ ರಾಮು, ಈಗ ಬಂದೆ. ಆರಾಮಿದ್ದೆ ಅಲ್ವಾ? ಆರಾಮದನ್ರಿ ಗೌಡ್ರ. ಆಯ್ತು ಸರಿ, ಬ್ಯಾಗ್ ತಗೋಪ್ಪ. ಮಮ್ಮಿ ಎಲ್ಲಿದ್ದಾರೆ? ಒಳಗದಾರ್ರಿ ಅವರ್. ಆಯ್ತು, ನಾ ಬಂದೆ ಅಂತ ಹೇಳು. ಅವರ ಅವರ. ಹಾ ರಮಣ. ಹಾ ರಮಣ, ಹೇಳ. ಏನಂತ ರಮಣ? ಗೌಡ್ರ, ಸಣ್ಣ ಗೌಡ್ರು ಬಂದಾರ್ರಿ. ಹೌದಾ? ಈ ಹಾಲ ಬ್ಯಾಗ್ ಒಳಗಿಡೋಗು. ಹ್ಞೂರಿ. ಮಮ್ಮಿ ಆರಾಮಿದ್ದಿ? ಆರಾಮದಿನ ಕಿಶೋರ್. ಯಾವಾಗ ಬಂದೆಪ್ಪ? ಈಗ ತಾನೇ ಬಂದೆ ಮಮ್ಮಿ. ಬಿಸಿಲಲ್ಲಿ ಬಂದಿ? ಹೌದು ಮಮ್ಮಿ. ಸುಸ್ತಾಗೈತಿ? ಹೌದು ಮಮ್ಮಿ. ಎಷ್ಟು ಬೇ ಅಂತಿಲ್ಲಪ್ಪ, ಗಾಡಿ ಮೇಲೆ ಬಂದೇನಾ? ಹಾ ಮಮ್ಮಿ. ಅಯ್ಯೋ, ನಾ ಎಂತ ಹುಚ್ಚಿ ನೋಡು, ಮಗ ಒಂದ್ ಖುಷಿ ಒಳಗ ಹೊರಗಡೆ ಮಾತಾಡೋದ್ರಿ. ಬಾಪ ಒಳಗ್ ಕುಂದ್ರ ಬಾಪ. ಎಲ್ಲ ಹೆಂಗೈತಪ್ಪ ಬೆಂಗಳೂರಾಗ? ಚೆನ್ನಾಗಿದೆ ಮಮ್ಮಿ. ನಿಮ್ಮಪ್ಪ ರೊಕ್ಕ ಹಾಕತ್ ಹೇಳ್ತೀನಿ, ಹಾಕಿದ್ನಿಲ್ಲ ಮೊನ್ನೆ? ಕುಂದ್ರಪ್ಪ. ಏ ರಮಣ್ಣ, ನೀರ್ ತಗೊಂಬ. ತಾಯಿಲಿ ಹೋಗು. ತಗೋಪ್ಪ, ಕುಡಿ. ಮತ್ ಹೆಂಗ ಏನೇನು ಹೆಂಗ್ ಎಜುಕೇಶನ್ ಎಲ್ಲ ಹೆಂಗ್ ಇಡಾಕೈತಿ? ಚೆನ್ನಾಗಿ ಇರ್ತಿದೆ ಮಮ್ಮಿ. ಅಲ್ಲೋ ಮನೆಗ್ ಬರ್ತಾನೆ ಅಂತ ಹೇಳಿದಿಲ್ಲ, ಮತ್ತೆ ಇಷ್ಟು ಲೇಟ್ ಆಗಿ ಬಂದಿ? ಸ್ವಲ್ಪ ಕೆಲಸದ ಮಮ್ಮಿ, ಹೀಗಾಗಿ ಬರ್ಲಿಲ್ಲ. ಒಂದು ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೆ ಮಮ್ಮಿ, ಹ್ಮ್, ಅದಕ್ಕಾಗಿ ಬರೋದಾಗಲಿಲ್ಲ. ಹೌದಾ?
ಆಯ್ತು ಮಮ್ಮಿ, ಪಪ್ಪ ನನ್ನ ಜೋಡಿ ಸರಿಯಾಗಿ ಮಾತಾಡ್ತಾ ಇಲ್ಲ. ಬರೀ ನನ್ನ ಮ್ಯಾಲ ಸಿಟ್ ಮಾಡಿ ಕಳಿಸ್ತಾನ. ಮುದ್ದು ಮಾಡಿ ಕಳಿಸ್ಬೇಕಿಲ್ಲ, ನಾ ಭಾಳ ದಿನದಿಂದ ಊರಿಗೆ ಬಂದಿನಿ. ಈಗ ಬೆಟ್ಟಾಗಿದ್ನ ನಿನಗ? ಹಾ ಭೇಟಿಯಾಗಿದ್ದ ಮಮ್ಮಿ. ನನ್ನ ಮಗನ ಮೇಲೆ ಅಂದ್ರೆ ಕಾಜಿನೇ ಇಲ್ಲ ಅವನಿಗ. ಅವ್ ಎರಡು ಮಕ್ಕಳ ಅಂತೇಳಿ ಅವ್ರ ಮೇಲೆ ಎಷ್ಟು ಪ್ರೀತಿ ಮಾಡ್ತಾನ. ಬರ್ಲಿ ಸಂಜೆ. ಸರಿ ಅದೇನ್ ಬೆಳ್ಕೋಬೇಡ, ಏನೋ ಟೆನ್ಷನ್ದಾಗ ಇರ್ಬೇಕವ. ಹಾ ಮಮ್ಮಿ. ಹಾ ಮತ್ತೆ ಏನ್ ಮಾಡ್ಬೇಕಂತ ನಾಯ್ತಿಪ್ಪ ಮುಂದ? ನೋಡ್ ಮಮ್ಮಿ, ನಾ ಒಂದು ಬಿಸ್ನೆಸ್ ಮಾಡ್ಬೇಕಂತ ಇದೀನಿ ದುಬೈದಾಗ ಮಮ್ಮಿ. ಆಪಲ್ ಸಟ್ಟ ಆ ಸಟ್ಟ ಅಂತೇಳಿ ಚಲೋ ಚಲೋ ಮೊಬೈಲ್ ಬರ್ತಾವಲ್ವಾ, ಅಲ್ಲಿ ನಾವು 30,000 ಕೊಟ್ರೆ ಇಲ್ಲಿ 80,000 1 ಲಕ್ಷ ರೂಪಾಯಿ ತಗೋತಾರ ಮಮ್ಮಿ. ಇಲ್ಲಿ ಆಪಲ್ ಅಂದ್ರ ಅದು ಏನೋ 80 ಲಕ್ಷ ರೂಪಾಯಿ ಅಂತಾರಲ್ಲ ಅದು? ಹಾ ಮಮ್ಮಿ, ಅಲ್ಲಿ 30,000 ಕೊಟ್ರೆ ಇಲ್ಲಿ 1 ಲಕ್ಷ ರೂಪಾಯಿ ಮಮ್ಮಿ ಅದಕ್ಕೆ ಮನಿಗೆ. ಹೌದಾ? ಅದನ್ನ ಮಾಡ್ಬೇಕಂತ ಮಾಡೀನಿ ಮಮ್ಮಿ. ಸರಿಪ್ಪ, ಅದಕ್ಕೆ ಎಷ್ಟು ಖರ್ಚಾಗತ್ತಪ್ಪ? ಮಿನಿಮಮ್ ಒಂದ್ 5 ಲಕ್ಷದಿಂದ 10 ಲಕ್ಷ ರೂಪಾಯಿ ಆಗ್ಬೋದು ಮಮ್ಮಿ. ಹೌದಾ? ಅಷ್ಟ? ಹಾ ಮಮ್ಮಿ. ಅವೇನು ಬಿಸ್ನೆಸ್ ನಮ್ಗೇನು ಗೊತ್ತಿಲ್ಲಪ್ಪ. ಸರಿ, ನಿಮ್ಮಪ್ಪ ಬರ್ಲಿ, ನಾನು ಕೇಳ್ತೀನಿ ನಿಧಾನ್ಲೆ. ನೀ ಏನು ಕೇಳಕ್ ಹೋಗ್ಬೇಡ ಅವನ, ಹಾ ನಾ ಮಮ್ಮಿ. ಮಾತಾಡ್ತೀನಿ ಅಂತ. ಸರಿ, ಈ ಕೈ ಕಾಲ್ ಮುಖ ತಗೊಂಬ, ಊಟ ಮಾಡುವಂತೆ. ಆಯ್ತಾ ಮಮ್ಮಿ. ಬಾ. ಹಾ ಮಮ್ಮಿ. ದನಗಳದೆಲ್ಲ ಮುಗೀತು, ಭಾಳ ಹೊತ್ತಾತೇನು. ಅವಾರು ಬೇಯ್ತಾರು, ಊಟ ಮಾಡಿ ಹೊಲದ ಕಡೆ ಹೋಗ. ಅಣ್ಣ ಬಿಲ್ ಅದು ಹಾಲು ಹೆಣ್ಕೊಂಡ ಲೇಟ್ ಹತ್ತಿನ ಊಟ ಮಾಡಿ ಹೊಲದ ಕಡೆ ಹೋಗ್ಬೇಕು. ಅಣ್ಣ ಇಲ್ಲಿ ಏನು ಅಣ್ಣ ಊಟ ಮಾಡ್ಯಾನ ಇಲ್ಲಿ ಯಾರು ಮೇಲೆ ಅವಾರ ಅವಾರ ಲಕ್ಷ್ಮಣ, ಊಟ ಕೊಡ್ರಿ, ಹೊತ್ತಾಗೈತ್ರಿ ಹೊಲಕ್ಕೆ ಹೋಗ್ರಿ. ಒಂದರ ತಾಸು ತಡಿಯಪ್ಪ, ಹುಡುಗ ಬಂದು ಗದ್ದೆದಾಗ ಅಡಿಗೆನ ಮಾಡಿಲ್ಲ ನಾ. ಅನ್ನದ್ ಮಾಡ್ತೀನಿ, ಕಳಿಸ್ತೀನಿ ಊಟ. ಆಯ್ತು ರೀ. ಅವ್ವಾರಿ ಇವತ್ತು ಅಡ್ಗೆ ಲೇಟ್ ಮಾಡ್ಯಾರು, ನಿಕ್ಕೆ ಒಳ್ಳೆ ಐತಿ. ಇದ್ದೇ ಒಂದು 5 ನಿಮಿಷ ಅಡ್ಡಾಗಿ ಹೊಲದ ಕಡೆ ಯಾವ್ದಾರ ಊಟ ಮಾಡಿ. ಅಣ್ಣ ಬೆಳಿಗ್ಯಾನು ಈ ತಮ್ಮ ಮಾತು ಮಕ್ಕಳ ಏನಾಗೈತಿ ಇವಂಗ? ಆರಾಮ್ ತಪ್ಪೈತಿ ಏನು ಇವಾಗ? ಲಸ್ಮ, ಏ ಲಸ್ಮನ, ಏನು ಇನ್ ಮನಿ ಮೈ ಸುಡ್ಲಾದ್ಲೆ? ಹೌದಣ್ಣ, ಮೀ ಭಾಳ ಮುಸಾಕೈತಿ. ಊಟದ್ ಮಾಡಿ ಇಲ್ಲ? ಇಲ್ಲಿ ಈಗ ಅಡಿಗೆದು ಲೇಟ್ ಆಗೈತ, ಇನ್ನೊಂದು ಅರ್ಧ ತಾಸು ಬಿಟ್ಟು ಬಾ ಅಂದ್ರೆ ಹೋಗ್ತಾರೆ. ಹಿಂಗ ಅವರ ಆಯ್ತ, ದವಾಖಾನಿಗೆ ಹೋಗಿ ಬರ್ನು. ಈಗ ಅವ್ವಾರನ್ನ ಕೇಳೋದು ಬೇಡ. ಅವ್ವಾರ ಕೇಳೋಣ, ಸಿಡಕ್ ಮಾಡ್ತಾರು, ಚೀಟಿಗೆ ಇರ್ತಾರು. ಅವ್ರು ಕೇಳೋದು ಬೇಡ. ಗೌಡ್ರು ಬರ್ಲಿ, ನನ್ನ ಕಿಶದಾಗು ಏನು ಇಲ್ಲ. ಯಾವ ಗೌಡ್ರು ಬರ್ಲಿ, ಹೋಗೋಣತ್ತ. ಅನ್ಕ ಕುಂಡ್ರಿ ನೀ. ನಾ ಆಟ ದನಗಳ ಕಡೆ ನೋಡಿ ಬರ್ತೀನಿ. ಏನ್ ನ್ಯಾಯ ಮಾಡುದು, ಏನ್ ಸುದ್ದು? ಈಗಿನ ಹುಡುಗರು ಮಾತಾ ಕೇಳಂಗಲ್ರಿ. ಈಗ ನಮ್ಮವ ಬಂದಲ್ಲ ಬೆಂಗಳೂರಿಂದ, ಹಂಗ ಡ್ಯಾಡಿ ಪಪ್ಪ ನಾವೊಂದ್ ಹೇಳುದು, ಅವ್ರೊಂದ್ ಕೇಳುದು. ಎಲ್ಲ ದನ ಪನ ಒಳಗ್ ಕಟ್ಟ್ಯಾರ ಹುಡುಗರು. ಲಕ್ಷ್ಮಣ ರಾಮ, ಲೈಟ್ ಹೋಗ್ಯಾವು, ಏನ್ ಮಾಡಾಕ್ತಾರ ನೋವು. ಬರೋ ರಾಮು, ಲೈಟ್ ಹೋದ್ವ? ಮೂರ್ರಿ ಗೌಡ್ರ, ಈಚೆ ಕಡೆ ಬಾಳೆ ಲೈಟ್ ಹೋಗ್ಯಾವ್ರಿ. ಇನ್ ಎರಡಕ್ಕೆ ಆಚೆ ಕಡೆ ಬರ್ತಾವ. ಆ ತಿಮೇಲಿಗೇನ್ ಲಕ್ಷ್ಮಣ? ಅವ್ನ್ ಗೊತ್ತ ಆರಾಮಿಲ್ರಿ. ಯಾಕೋ ಏನಾಗೈತಿ? ಏನ್ ಉರಿ ಬಿಟ್ಟಂಗ ಕಾಣ್ತ. ಹೇಳ್ಬೇಕಿಲ್ಲ, ದವಾಖಾನಿಗ್ರಿ ಹೋಗಿಲ್ಲ? ಇಲ್ರಿ ಗೌಡ್ರ, ನೀವು ಬರುತ್ತಾನ ಅಷ್ಟೇ ಅನ್ಕಾಕೊಂಡ್ರು. ನಡಿ. ಎಲ್ಲಿ ಮುಕ್ಲನ? ಏ ಲಕ್ಷ್ಮ, ಲಕ್ಷ್ಮಣ, ಏತಮ್ಮ ಏನಾಗೈತಿ? ಆರಾಮಿಲ್ಲ? ಹ್ಞೂ ಗೌಡ್ರ, ತೋರ್ಸ್ಕೊಂಡ್ ಬರ್ಬೇಕಿಲ್ಲ? ಅದೇ ರೀ, ನೀವು ಬರ್ತಕ್ಕ ಇಲ್ಲಿ ಅಡ್ಡಾಗಿ ಹೋಗ್ಬೇಕಿಲ್ಲ ತಮ್ಮನ್ ಕರ್ಕೊಂಡ? ಇಲ್ರಿ ಗೌಡ್ರ, ನೀವು ಬರುತ್ತಾನ ಅಷ್ಟೇ ಹೇಳ. ಹೋಗ ಊರಾಗ ಕರ್ಕೊಂಡ್ ಹೋಗಿ ದವಾಖಾನಿಗ್ ತೋರ್ಸ್ಕೊಂಡ್ ಗುಳಿಗಿ ಪಳಗಿ ತಗೊಂಡ್ ಬಾ. ನಾ ಅನ್ಕತನ ನೋಡ್ತಿರ್ತಾನ. ಆರಾಮ್ ಒಂದ್ ಸ್ವಲ್ಪ ರೆಸ್ಟ್ ಮಾಡ. ಹೋತಮ್ಮ, ಊಟ ಮಾಡಿಲ್ಲ? ಇಲ್ರಿ, ಏನು ತಮ್ಮ, ಟೈಮ್ ಏಟಾಗೈತಿ? 3:30 4 ಆಗ್ಲಕ್ ಬತ್ತಿನ, ಊಟ ಇಲ್ಲ? ಇಲ್ರಿ ಗೌಡ್ರ, ತೋರ್ಸ್ಕೊಂಡ್ ಊಟ ಮಾಡಿ ಹೋಗ್ತೀವಿ. ಏನ್ ಆಕಿನು ಏನ್ ಹೇಳಿದ್ರು? ಮಗ ಬೇರೆ ಬಂದಾನಲ್ಲ, ನಿಮ್ ದಾದ ಇಲ್ಲ. ಮತ್ ನೀವು ಟೈಮ್ ಸಿರಿ ಊಟ ಮಾಡಿ ದಗದ ಮಾಡಿದ್ರ ಚಂದ ಇರ್ತೀರಿಪ್ಪ. ಹಂಗೇನಿಲ್ರಿ ಗೌಡ್ರ, ಅದ್ರ ಏನೈತಿ, ನಾವ್ ಕೆಲ್ಸನ್ಯಾಗ ಮತ್ತ ಅವರು ಊಟ ಮಾಡತ್ತಂದಿದ್ರಿ, ನಾವು ಮಾಡುದ. ಹಂಗ ಮಾಡ್ಬ್ಯಾಡ್ರಿ, ಟೈಮ್ ಸಿರಿ ಊಟ ಮಾಡ್ತು ಬರ್ರಿ. ಊರಿಗೆ ದವಾಖಾನಿಗ್ ತೋರ್ಸ್ಕೊಂಡ್ ಬರ್ರಿ. ಸಾವಕಾಶ ಮಾಡ, ಒಂದ್ ಸ್ವಲ್ಪ ರೆಸ್ಟ್ ಮಾಡ, ನಾ ಎಲ್ಲಾ ನೋಡ್ಕೋತಾನ. ಹೋಗ್ಪಾ, ತಮ್ಮನ್ ಕರ್ಕೊಂಡ್ ಗಾಡಿ ಐತಿಲ್ಲ? ಹಿಡಿ ಗಾಡಿ ಒಯ್ಯಿ.
ಮಮ್ಮಿ ಮಮ್ಮಿ ಹಾ ಹೇಳಪ್ಪ ಯಾಕ ಪಪ್ಪಾಗ ನನ್ ಮ್ಯಾಲ ಏನೋ ಒಟ್ಟ ಕಾಳಜಿನೇ ಇಲ್ಲ. ನಾ ಬಂದ್ರ ಅನ್ನೋದು ಗೊತ್ತಿದ್ರು ಸಹಿತ ಅಲ್ಲಿ ಅವ್ರನ್ನ ಮಾತಾಡ್ಸ್ಕೊತ ನಿಂತಾನ. ಒಳಗ್ ಬರ್ಬೇಕು ಅನ್ನೋದು ಗೊತ್ತಾಕತಿಲ್ಲ ಅವನಿಗೆ. ಏನೋ ಕೆಲಸ ಹೇಳತ್ತಿರ್ಬೇಕು ಬಿಡು, ಅದೇನ್ ಬೇಜಾರ್ ಮಾಡ್ಕೋಬೇಡ. ಅವ್ರ ಒಳಗ್ ಬರ್ಲಿ, ನಾ ಕೇಳ್ತೀನಿ. ನೀನು ಹೋಗು. ಮಮ್ಮಿ ಪಪ್ಪ ಅವ್ರಿಗೆ ರೊಕ್ಕ ಕೊಟ್ಟಾನ. ರೊಕ್ಕ ಕೊಟ್ಟ? ನಾ ಕೇಳ್ತೀನಿ, ನೀ ಹೋಗು. ಆಯ್ತು ಒಳಗ್ ಹೋಗು, ನಾ ಕೇಳ್ತೀನಿ ಅಂತ. ಹಾ ಮಮ್ಮಿ. ರೊಕ್ಕ ಯಾಕೆ ಕೊಟ್ಟ ಇವ? ಇವ್ 3 ಹೊತ್ತು ಊಟನ ಹಾಕ್ಬೇಕು, ಇವ್ರು ಚಾನು ಹಾಕ್ಬೇಕು, ಅರ್ಬಿನ ತಂದು ಕೊಡ್ಬೇಕು, ಇಲ್ಲ ತಂದು ಕೊಡ್ಬೇಕು. ಮತ್ ರೊಕ್ಕ ಕೊಟ್ಟನಂತ. ಅಲ್ಲ ನನ್ನ ಗಂಡಿಗೆ ಏನ್ ನಮ್ಗ ತಲೆ ಕೆಟ್ಟೈತಿ? ಮಗ ಬಂದ ನನ್ನದವರು ಇಲ್ಲ ಅವಂಗ. ಬರ್ಲಿ. ಏ ಟೈಮ್ ಏಟಾಗೈತಿ, ಆ ಹುಡುಗರಿಗೆ ಊಟಕ್ಕೆ ಅದು ಕೊಡ್ಬೇಕಿಲ್ಲ. ಅವ್ರಿಗೆ ಊಟಕ್ಕೆ ಮಾಡಿ ಹಾಕೋತ ಕುಂದ್ರಾಕ ನಂಗೆ ಟೈಮ್ ಇಲ್ಲ. ನನ್ನ ಮಗ ಬಂದ. ನಿನ್ನ ಮಗ ಬಂದಾನ. ಇವ್ ಎರಡು ರಾಮ ಲಕ್ಷ್ಮಣ ದನ ದುಡ್ದಂಗ ದುಡಿತಾವ. ಈಗ ನಿನ್ನ ಮಗ ಬೆಂಗಳೂರಿಂದ ಬಂದಿದ್ದ ಹೇಳ್ತೇನ? ರೀ ಎಷ್ಟ ಆದ್ರೂ ನಿಮಗ ಮಗನ ಮ್ಯಾಗ ಕಾಜಿಲ್ಲ, ಅವ್ರ ಮೇಲೆ ನಿಮ್ ಕಾಜಿ ಹಾಕರ್ರಿ ಅಷ್ಟ. ನೋಡ್ರಿ ನನ್ನ ಮಗನ್ಕಿಂತ ಯಾವ್ದು ಹೆಚ್ಚಲ್ಲ ನನಗ. ಹೌದು ಸರಿ, ಈಗ ಕೂಡ್ರಿ, ನಿಮ್ ಜೊತೆ ಏನೋ ಮಾತಾಡ್ಬೇಕು. ರೀ ನಿಮ್ ಸ್ವಲ್ಪ ಆದ್ರೂನು ಏನಾದ್ರು ಐತೆ ನಿಮಗ? ಏನಾಯ್ತು? ಅಲ್ರಿ ಬೆಳಗ್ಗೆ ಮಗ ಬಂದನಂತ, ಬೆಳಗ್ಗೆ ಅಲ್ಲಿ ಬೆಟ್ಟಾಗಿದ್ರಂತ. ಅಲ್ಲ ಚಂದ ಎರಡು ಪ್ರೀತಿಯಿಂದ ಮಾತಾಡಕ್ ಆಗಲ್ಲ ನಿಮಗ? ಅಷ್ಟೊಂದ್ ಕೆಲಸ ಮೇಲೆ ಬಿಜಿ ಇರ್ತೀರ ನಿಮಗ? ಮಗನ ಮೇಲೆ ಒಂದ್ ಸ್ವಲ್ಪ ಕಾಜಿ ತೋರಿಸ್ರಿ. ಇರೋ ಒಬ್ಬ ಮಗ ಅದ, ನಮ್ಗೇನ್ 10-20 ಇಲ್ಲ. ಅಲ್ಲ ನಿನ್ ಮಗನ್ ಜೋಡಿ ನಾ ಹೆಂಗ್ರಿ ಮಾತಾಡ್ಬೇಕು? ಬಿಡ್ರಿ, ಹುಟ್ಟಿದಾಗ ಮಗ 5 ವರ್ಷ ಆಗಾನ ನಾವು ಊರು ಬಿಟ್ಟು ನಮ್ ಸಾಲಿ ಕಲಿಸ್ಬೇಕಂತೇಳಿ ಬೆಂಗ್ಳೂರ ಅಲ್ಲೇ ಮೈಸೂರ ಅಂತೇಳಿ ಇದನ್ನ ಹಾಕೋತ ಬಂದೇವ್ರಿ. ಮಗ 25 ವರ್ಷ ಮಗ ಅದನ್ರಿ. ಅವಂದು ಜವಾಬ್ದಾರಿ ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ಆದ್ರೂ ಐತೇನ್ ನಿಮಗ್? ಅಲ್ಲ ಆ ಹುಡುಗರು ಬಿಟ್ಟು ಬೇಕಾದಂಗ ಅವ್ರೇ ಮಕ್ಳು ಅಂತ ಹೇಳ್ರಿ. ನಮ್ ಹೊಟ್ಟೆ ಹುಟ್ಟಿದ ಮಕ್ಕಳು ನೋಡ್ರಿ ಮೊದಲ. ಅಲ್ಲ ಎಷ್ಟ್ ಹೇಳ್ತೀನಿ ನಿನ್ನ ಮಗಂದ? ಈಗ್ರೇ ಬೆಂಗಳೂರಿಂದ ಬಂದಾನ. ಅವ್ ಎರಡು ಹುಡುಗರು ಈ ಹೊಲ ಮನಿ ಎಲ್ಲಾ ಮೇಂಟೈನ್ ಮಾಡ್ಕೊಂಡ್ ನೋಡ್ಕೊಂಡ್ ಹೋಗೋರು ಅವ್ರ. ರೀ ರಾಮಂದ ಲಕ್ಷ್ಮಣ ಏನ್ ಹೇಳಕ್ ಹೋಗ್ಬೇಡ್ರಿ. ಹೆತ್ತವ್ರಿಗೆ ಹೆಗ್ನ ಮುದ್ದಂತ, ನನ್ಗ ನನ್ ಮಗನ ಮುದ್ದ. ನೀವು ಅವ್ರ ಕಾಳಜಿ ಮಾಡ್ರಿ, ನನ್ನ ಮಗನ್ ಕಾಳಜಿ ಮಾಡ್ತಾನಿ. ನಿಮ್ಗೆ ಎಷ್ಟ್ ಹೇಳಿದ್ರು ಅಷ್ಟರಾಗಾದಿರಿ ನೀವು. ಹೋಲಿ ಬಿಡ, ನನಗ್ ಹೊಟ್ಟೆ ಹಸ್ತತಿ, ಊಟಕ್ರಿ ಯಾಕ? ಸರಿ, ಊಟ ನೆನಪಾಯ್ತು ನನಗ. ಆ ರಾಮಣ್ಣರಿಗೆ ಲಕ್ಷ್ಮಣರಿಗೆ ಊಟ ಹಾಕಿಲ್ಲ, ಅವ್ರನ್ನ ಕರೀರಿ, ಊಟಕ್ಕೆ ಹಾಕ್ತಾನೆ ಅಂತ. ಅವ್ರಿಗೆ ಒಂದ್ ಸ್ವಲ್ಪ ದವಾಖಾನಿಗೆ ಅವ್ ಲಕ್ಷ್ಮಣಗ ಉರಿ ಬಿಟ್ಟಾವ, ಅದಕ್ಕ ದವಾಖಾನಿ ಕಳಿಸಿನಿ ಅವ್ರನ್ನ ಊರಾಗ. ರೀ ನನಗ್ ಹೇಳಾರ್ರಿ ಯಾಕೆ ಯಾರು ಮಾಡ್ತೀರಿ ನೀವು? ದವಾಖಾನಿ ಬಂದ್ರೆ ನಿಮ್ ಮುಂದೆ ಹೇಳಕ್ಕಿತ್ತ ನನ್ ಮುಂದೆ ಹೇಳಿದ್ರೆ ನಾ ಕಳಿಸ್ತಿದಿಲ್ಲ ದವಾಖಾನಿ ಅವ್ರನ್ನ. ನನಗ್ ಹೇಳಾರ್ದ ಬರೀ ಅತಿ ಪ್ರಸಂಗ ಮಾಡ್ತೀರಿ ಮನ್ಯಾಗ. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ಅವ್ರು ಕಳ್ಸಕ್ಕಿಂತ ಮುಂಚೆನೆ ಒಂದ್ ಮಾತು ನನಗೆ ಹೇಳ್ಬೇಕು ಅನ್ನೋದು ನಿಮ್ಗೆ ಇದು ಇಲ್ಲ. ಮನಿಗ್ ನನ್ ಕಟ್ಕೊಂಡ್ ಬಂದಿದ್ದಕ್ಕೂ ಹಾಳಾಗಿ ದುಡಿದು ಬೇಸಾಗೈತೆ ನನ್ ಬಾಳೆವು. ಹತ್ತಿ ದುಡ್ದಂಗ ಹುಡುಗರು ಎರಡು ದುಡಿತಾವು, ರಾಮ ಲಕ್ಷ್ಮಣ. ಅವ್ರ ಹೆಸರು ಅಂದ್ರೆ ಈಕಿಗೆ ಏನ್ ಆಕೈತು? ಅವ್ರ ಟೈಮ್ ರೀ ಅಂತದಾಯ್ತು. ದೇವ್ರಿಗೆ ಎಂದ ಮೇಟಿಗೆ ಹಚ್ತಾನ. ಡ್ಯಾಡಿ ಡ್ಯಾಡಿ, ಏ ನಿನಗೆ ಇದೇ ಈಗ ಪ್ಯಾಕೆಟ್ ಮಾಡೀನಿಲ್ಲ, ಚಂದಗೆ ಅಪ್ಪ ಅನ್ನೋದೇ. ಆಯ್ತು ಹೋಲ್ ಬಿಡ್ಪ ಅಪ್ಪ. ಸರಿ ಹೇಳಪ್ಪ. ಡ್ಯಾಡಿ, ನಾ ಒಂದ್ ಕೆಲ್ಸ ಮಾಡ್ಬೇಕಂತ ಮಾಡೀನಿ, ನಿನ್ಗ ಅದಕ್ಕೆ ಕೇಳಕ್ ಬಂದಿದ್ದೆ. ಹೇಳ. ಈಗ ಎಷ್ಟೋತನ ನಿಮ್ಮ ಹೂ ಒಟ್ಟು ತೆಲಿತೀನ್ಲ, ನಿಂದಟ್ ಹೇಳ. ಹೌದಪ್ಪ, ಮಮ್ಮಿ ನಾನು ಅಂದ್ರ ನೀವ್ ಅಷ್ಟೇ ಕುರಿತಿ. ಅವ್ರ ನಿನಗೆ ಇಬ್ಬರ ಮುದ್ದಿನ ಮಕ್ಳಾಗ್ಯಾರನ? ನಾ ಮಕ್ಕಳಲ್ಲನ? ನಾ ಮಗ ಅಲ್ಲ? ಮಗನು ಕಮ್ಗ ಈಗ ಬಿಸ್ನೆಸ್ ಅದು ಏನ್ ಮಾಡವ, ಕಂಡಾಪ್ಟಿ ಆಸ್ತಿ ಐತಿ. ಅವ್ರ ಹೆಂಗ್ ದುಡಿತಾರ ನೋಡ, ಹಂಗ ದುಡಿ. ಪಪ್ಪ ನಾನು ರಾಕ್ಬೇಕು, ನನಗ್ ರಾಕ್ಬೇಕು. 200 ಎಕರೆ ಗಟ್ಲಿ ಹೊಲ ಐತಿ, ಯಾಕೆ ಬಿಸ್ನೆಸ್ ಮಾಡ್ತಿ? ಹೊಲ್ದಾಗ ಮಾಡಾಕವ್ರ ಅದಾರಲ್ಲ. ನಿನಗೇನಾಗೈತಿ? ನನಗ್ ಹೊಲ್ದಾಗಲ್ಲ ಮಾಡಾಕ ನೀಗಲ್ಲ. ಏ ನಿನಗ್ ಹೊಲ್ದಾಗ ಅದು ಮಾಡಕ್ ಆಗ್ಲಿಕ್ಕ ನಾ ರೊಕ್ಕ ಕೊಡಂಗಿಲ್ಲ. ನೀನ್ ರೊಕ್ಕ ಯಾಕೆ ಕೊಡಂಗಿಲ್ಲ? ಅವ್ರಿಗೆ ಕೊಡ್ತೀನಿ, ನನಗೆ ಯಾಕೆ ಕೊಡಂಗಿಲ್ಲ ರೊಕ್ಕ? ದುಡಿತಾರ ಅವ್ರು. ದುಡಿದ್ರ ನನ್ನ ಮಗ ಹೌದಲ್ವ? ನೀನು ದುಡಿ. ನಾನು ನಿನ್ನ ಮಗಾರ ಹೌದಲ್ವ? ಬೇಕಂದ್ರೆ ಬೇಕು ನೋಡು. ಕೊಡಂಗಿಲ್ಲ. ಚೆಕ್ ಕೊಡ್ತೇವೆ, ಕ್ಯಾಶ್ ಕೊಡ್ತೇನೆ. ರೊಕ್ಕ ಕೊಡಂಗಿಲ್ಲ. ಬೇಕು ಪಪ್ಪ ನಂಗೆ ರೊಕ್ಕ. ಬಡಿಸ್ರಿ ಮಮ್ಮಿ, ಕೈ ಇಳಿಸ್ರಿ. ಏನ್ ಸಾಲಿ ಕಲ್ಸುದಿವನ? ಏನಾತೋ? ಮಮ್ಮಿ ರೊಕ್ಕ ಬೇಕು ಕೇಳೋಣಿಗೆ ನಾನು ಬಡ್ಲಾಕ್ ಕೊಡ್ತಾ ಸರಿ ಪಪ್ಪ. ರೀ ನನ್ ಮಗ ಪಕ್ಕದ ಮನೆಯವ್ರ ರೊಕ್ಕ ಕೇಳಾತಿಲ್ಲ, ನಮ್ಮ ಆಸ್ತಿ ಒಳಗ ರೊಕ್ಕ ಕೇಳಾತಾನ.
ಅದ ಆಸ್ತಿ ಒಳಗ ದುಡಿಯುತ್ತೆ ನಮ್ಗ. ಮಮ್ಮಿ ನನಗ್ ಹೊಲ್ದಾಗ ಕೆಲಸ ಮಾಡತ್ ಹೇಳ್ತಾರ ಪಪ್ಪ. ಅಪ್ಪು ಸುಮ್ಮೀರ್ ನೀನ ರೀ. ನನ್ ಮಗಗ 10 ಲಕ್ಷ ಬೇಕಂತೆ. ನೀವ್ 10 ಲಕ್ಷ ಕೊಡ್ತೀರೋ ಕೊಡಕ್ ಆಗೋಲ್ಲ? ಹಾಗಂಗಿಲ್ಲ. ಯಾಕ ಆಗುದಿಲ್ಲ? ದುಡಿಯತ್ತೇಳ ಹೊಲ್ದಾಗ. ದುಡಿಯಾಕ 2 ಆಳು ತಂದ್ ಇಟ್ಟಿರಲ್ಲ ಹೊಲ್ದಾಗ. ಅವ್ರ ಅದಾರತ್ತ ನಾವ್ ನೀವ್ ಎಲ್ಲಾ ಊಟ ಮಾಡ್ತೀವಿ ಈಗ. ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ ರೊಕ್ಕ. ಹಾಕೈತಲ್ಲೋ ಸಾಲಿ ಕಲ್ತಿ ಏನ್ ಮಾಡಿದಿ ಈಗ? ಸಾಲಿ ಕಲ್ತ್ರ ಬಿಸ್ನೆಸ್ ಮಾಡ್ತೀನಿ. ಇನ್ನ 1 ವರ್ಷ ಐತಿ 2 ವರ್ಷ ಐತಿ ಈಗ ಬಿಸ್ನೆಸ್. ರೀ ಅವ್ನ್ ಕೂಡ ಬಿಡ್ರಿ. ಅವ್ರು ದುಡಿದಕ್ಕ 3 ಹೊತ್ತ ಅವ್ರ ಕುಳ್ ಹಾಕ್ತೇವ್. ಹುಡುಗ್ ಬಟ್ಟೆ ಎಲ್ಲಾ ಕೊಟ್ಟೇವ್. ಮತ್ತೇನ್ ಬೇಕ ಅವ್ರಿಗೆ ಇನ್ನು? ನೋಡ್ರಿ ಇವತ್ ಏನ್ ಮಾಡ್ತಾರೆ ಬಿಡ್ತೀರಿ ನನಗ್ ಗೊತ್ತಿಲ್ಲ. ನಾಳೆ ನನ್ ಮಗ ಹೋಗ 10 ಲಕ್ಷ ರೂಪಾಯಿ ದುಡ್ಡು ಬೇಕಂದ್ರ ಬೇಕ. ಕೊಡ್ಲಿಲ್ಲ ಅಂತಂದ್ರ ನಿನ್ ಮಗ ನಾನು ಮನೆ ಬಿಟ್ಟು ಹೊರಗೆ ಹೋಗ್ತೇವ. ಏನ್ ವಿಚಾರ ಮಾಡುದು? ಇಷ್ಟೆಲ್ಲ ತೋಟ ಮೇಂಟೈನ್ ಮಾಡಿ ಯಾವ ಎಲ್ಲ ದುಡಿಯೋರು ಅವರು ಈಗ ಅಲ್ಲಿ ಇಲ್ಲಿ ಹೋಗಿ ಇದನ್ನ ಬಿಸ್ನೆಸ್ ಮಾಡ್ತೀನಿ ಯಾರಿಗೂ ಹೋಗಿ ರೀ ಏನಾತ? ಒಂದ್ ಸ್ವಲ್ಪ ತಿಳ್ಕೊಸೋನು. ರೀ ತಿಳ್ಕೋದು ಏನಾಗುದಿಲ್ಲ. ನನಗೆ ದುಡ್ಡು ಕೊಡ್ತಿರೋ ಕೊಡಕ್ ಆಗೋದಿಲ್ಲ. ಕೊಡ್ದಾಗ ನೋಡ್ ನನಗ ಹೆಂಗ್ ಕೊಡಂಗಿಲ್ಲ ಅಂತ ನಾನು ಇವತ್ತು ನೋಡೇ ಬಿಡ್ತೀನಿ. ಏನ್ ಮಾತಾಡ್ತಾರೋ ಅವ್ವ ಮಗ. ಈಗಿನ 3 ಎಕರೆ ಐತಿ ತೋಟ 200 ಎಕರೆ ಆಗ್ಬೇಕಾದ್ರ ಕಾರಣ ಆ ರಾಮ ಲಕ್ಷ್ಮಣ. ಇವ್ ಸಾಲಿ ಕಲಿತಾನ ನನ್ನ ಮಗ ಅಂತೇಳಿ 7 ಲಕ್ಷ 10 ಲಕ್ಷ ಪಟ್ಲು. ಈಗ ಮತ್ತೆ ಬಿಸ್ನೆಸ್ 10 ಲಕ್ಷ ಅಂದ್ರೆ ಅದೇನಾಗು ಮಾತಲ್ಲ. ಪರದೇಶಿ ಮಕ್ಳಕ್ಕೆ ತಾನು ಜಾಯಿಂಟ್ ಮಾಡಿದಕ್ಕೂ ಅವ್ರು ನಮ್ಗೆ ಚಲೋ ಮಾಡ್ಯಾರ. ಈ ಇದ್ದ ಆಸ್ತಿಯಾಗ ಅವ್ರಿಗೆ ಒಂದ್ ಸ್ವಲ್ಪ ಹಚ್ಚಿ ಆ ರಾಮಗ್ ಒಂದು ಮದ್ವಿ ಮಾಡಿ ಅವ್ರ ಬಾಳೇನೋ ಮೆಟ್ಟಿಗೆ ಹಚ್ಚಬೇಕು. ಆ ದೇವ್ರ ಏನ್ ಮಾಡ್ತಾನ ನಮ್ಮ ಕೈಯಾಗ್ರಿ ಏನು. ಯಾಕಂದ್ರ ಊರಾಗೆಲ್ಲ ನಾನ ಹೇಳೋ ನಾನ ಕೂತ್ ಹಿಂಗ್ ಮಾಡಿದ್ರ ಧರ್ಮ ಅಲ್ಲ ಅದು. ಎಲ್ಲ ಗುರುಪಾದಪ್ಪ ಮುತ್ತಾಗ್ಬಿಟ್ಟಿತ್ತು. ಲಕ್ಷ್ಮ ಅಣ್ಣ ನೋಡು, ಅವ್ವಾರ ಬೇದ್ರ ಊಟ ಸ್ವಲ್ಪ ಲೇಟ್ ಮಾಡಿ ಕೊಟ್ರ ಬಾಳ ಗೌಡ್ರ ಮುಂದೆ ಹೇಳಕ್ ಹೋಗ್ಬೇಡ. ಯಾಕತ್ ಕೇಳು, ಮೊದಲ ಅವ್ರು ಸಿಡಕ್ ಪಕ್ ಮಾಡ್ತಾರ, ಸಿಟಿಗಿರ್ತಾರ, ಬೈತಾರ. ನೋಡು ನಾವನ್ಕಾರ ಯಾರು ದಿಕ್ಕಿಲ್ಲಾರ ಟೈಮ್ನ್ಯಾಗ ನಮ್ಗೆಲ್ಲ ಪ್ರೀತಿ ಮಮಕಾರ ಎಲ್ಲಾ ತೋರ್ಸ್ಯಾರ. ಅವ್ರ ಮನ್ಯಾಗ ಜಗಳ ಹಚ್ಚಿ ಅವ್ರ ಮೋಜ ನೋಡುದ್ ಬ್ಯಾಡ್ತಮ್ಮ. ನೋಡು ಇನ್ ಮುಂದೆ ಏನೋ ಅವ್ರಂದ್ರು ಬತ್ತು ಆಡಿದ್ರು ಬತ್ತು, ಗೌಡ್ರಿಗೆ ಹೇಳಕ್ ಹೋಗ್ಬೇಡ. ಏನೂ ಇಲ್ಲ. ಇಲ್ಲ ಏನೋ ಅಲ್ಲ. ನಡಿ ಹೋಗುನು. ತಮ್ಮ ಅಣ್ಣ ನಡಿ, ಗೌಡ್ರು ಇಲ್ಲೇ ಕೂತಾರು. ಹೌದಣ್ಣ ಕಟ್ಟಿ ಮಾಡ್ಕೊತಾರ. ಗೌಡ್ರ ಗೌಡ್ರ ಹೋಗಿ ಬಂದ್ರಿಂದ ಅವಾಗ್ನಿಗೆ. ಹ್ಞೂನ್ರಿ ಗೌಡ್ರ. ಏನಿದ್ರ ಏನಿಲ್ರಿ, ಜ್ವರ ಬಂದಾವತ್ರಿ. ಆ ಗುಳಿಗೆ ಇಂಜೆಕ್ಷನ್ ಸ್ವಲ್ಪ ಮಕ್ಕೋತಮ್ಮ. ಊಟ ಗೀಟ ಮಾಡು, ಊಟ ಗೀಟ ಮಾಡಿ ಮಕ್ಕೋ. ಹೌದ್ರಿ ಗುಳಿಗೆ ಔಷಧ ಕೊಟ್ಟಾರಲ್ಲ? ಕೊಟ್ಟಾರ. ನಡಿತಮ್ಮ, ನೀವು ಊಟ ಮಾಡಿ ನಡಿ. ಗೌಡ್ರ ಹಿಂಗ್ಯಾಕೆ ಸಾಪಾಗಿ ಕೂತೀರಿ? ಏನಿಲ್ಲಪ್ಪ. ತಾನ್ ಗೌಡ್ರದ್ದು ಏನ್ರಿ ಅಂದ? ಏನ್ ನಡಿವತ್ತಮ್ಮ ಹಂಗ ಸಂಸಾರ ಅಂತ ನೀವೇನ್ ತಲೆಯಾಗ ಹಾಕೋಬೇಡ್ರಿ. ಹೋಗಿ ಊಟ ಮಾಡ ಹೋಗು. ಇಲ್ರಿ ಗೌಡ್ರ, ಹಿಂಗ್ ಸಾಪ್ ಮೋರಿ ಮಾಡ್ಕೊಂಡು ಇಲ್ಲಿ ಯಾಕೆ ಕೂತ್ರಿ? ಕುಚ್ಚೇರಿ ತೊಗೊಂಬರ್ಲಿ ಅಂತ. ಬೇಡಪ್ಪ, ಊರಂದಳ ಒಂದ್ ಸ್ವಲ್ಪ ಕಿರಿಕಿರಿ. ಇರ್ಲಿ ಬಿಡ್ರಿ ಗೌಡ್ರ, ಊರಂತೆಲ್ಲ ತೊಗೊಂಡ್ ನೀವ್ ಯಾಕೆ ಇದು ಮಾಡ್ತೀರಿ? ನಡ್ರಿ ಒಳಗೆ ನಡ್ರಿ, ಕುರ್ಚಾರಿ ತೊಗೊಂಬ ಅನ್ಕೊಡ್ಲಿ. ಬೇಡತಮ್ಮ ಬೇಡ, ಊಟ ಗೀಟ ಮಾಡು. ಊಟ ಗೀಟ ಮಾಡಿ ಅವ್ ತಮ್ಮ ಗುಳಿಗೆ ತಗೊಂಡಾನೆ ಇಲ್ಲಿ ನೋಡು. ಹ್ಞೂ ರೀ. ಅಲ್ಲ ಈಗ ಹೋಗಿ ಒಬ್ಬಾರನ್ ರೊಟ್ಟಿ ಕೇಳಿದ್ರೆ ಮತ್ತೆ ಸಿಟ್ಟಿಗೆ ಇರೋದು ಏನ್ರಿ ಅಂದ್ಗಿಂದಾರ. ನನಗೆ ನೆನ್ಸಿತಿ ತಮ್ಮ ಗುಳಿಗೆ ಸಂಬಂಧ ಯಾಕೋಲ್ದಾಗ ಕೇಳಬೇಕತ್ತ. ಏನ ತಾರು ಕೇಳಿದ್ರ ಆಗ್ತಾರ. ಅವರ ಹೇಳ್ರಮ್ಮನ. ಇದು ರೀ ಊಟ ಕಟ್ ಕೊಡ್ರಿ. ಸರಿ ಕುಂದ್ರ ನಡ್ರಿ, ತಗೊಂಬರ್ತೇನೆ. ಲಸ್ಮಾನ ಏ ಲಸ್ಮಾನ, ಅವ್ವಾರು ಊಟ ತೊಗೊಂಬರ್ತಾರ, ಊಟ ಮಾಡಿ.
ತೆಗಿ ಹೇಳದನ ಬಡ ಬಡ ಉಂಡ ಅಲ್ಲಿ ದನಗಳ ಮೈ ತೊಳಿರಿ. ಅಣ್ಣ ಹೇಳ್ತಮ್ಮ. ದಿನ ಅವಾರ ಮಸಾಲ ರೊಟ್ಟಿ ಕೊಡ್ತಿದ್ರು, ಇವತ್ತು ಒಗ್ಗರಣೆ ಅನ್ನ ಕೊಟ್ಟಾರಲ್ಲ ಬಿಸಿ ಬಿಸಿ. ಸಾನ್ಗೌಡ್ರು ಬೆಂಗಳೂರಿಂದ ಬಂದಾರ್ಲತ್ತಮ್ಮ, ಅದಕ್ಕ ಇವತ್ತ ಒಂದಿಟ್ಟ ಚಲೋ ತೆಗೆ ಮಾಡಿ ಇದು ಮಾಡ್ಯಾರು. ಯಾವಾಗ ಬಂದಾರಣ್ಣ? ನೋಡ್ರಿ ಮುಂಜಾನೆ ಬಂದಾರ್ಲತ್ತಮ್ಮ. ನಾನ್ ನೋಡಿಲ್ಲಣ್ಣ, ಆರಾಮಿಲ್ಲ ಐತ್ಲಾ ಮರಿಗಿನಿ. ಅದ ನಾ ಹಾಲು ಹಿಂಡ್ಕೊಂಡೇನ್ ಮಾಡ್ಲತ್ತಮ್ಮ, ಅವಾಗ ಬಂದಿದ್ರ ಅವ್ರ. ಬ್ಯಾಗ್ ಓದ್ ನಾನ ಒಳಗಿಟ್ಟನ. ಅವಕಾಶ ತಗೋ ಅಣ್ಣ. ಊಟ ಅನ್ಕಾರ ಮಾಡಿದಂಗ ಆತು. ನೀನ್ ದನಗಳ ವ್ಯವಸ್ಥೆ ಮಾಡು, ನಾಟ್ ಬೈ ಬಾಟಿ ತಗೊಂಬರ್ತನು. ಎತ್ಕೊಳ್ಳೋದು ನೋಡು, ಕಾಲಾಗೋದು ಹ್ಯಾಂಡಿ ಪಾಂಡಿ ಬಿದ್ದೈತಿ, ಏನ್ ಮಾಡಿತ್ತು. ಇಲ್ಲೇ ನಾನು ಇಲ್ಲೇ ಒಂದ್ ಸ್ವಲ್ಪ ಮಾತಾಡ್ಬೇಕು ಒಂದ್ ಜೋಡಿ ಮಾತಾಡಿ ಬರಬರಿ ಅದಾನ. ಇಲ್ಲೇ ಮಾತಾಡಿ ಆ ಕಡೆ ಹೋಗೋನು. ಮತ್ತೇನಪ್ಪ ರಾಮ, ಮೇವು ಯಾಕ್ತಿಯ? ಆರಾಮಾಗೈತಿ ಲಕ್ಷ್ಮಣಗ? ಆರಾಮಾಗೈತ್ರಿ. ಅಪ್ಪ ಎಲ್ಲಾ ಬರೋಬ್ಬರಿ ಐತಿ. ಅವಾಗ ತೋರ್ಸ್ಕೋ, ದವಾಖಾನಿಗೆ ತೋರ್ಸುತ್ ಬಾ. ನಿಂದು ಒಟ್ಟು ಮದ್ವಿ ವಿಚಾರ ಮಾಡಾಕತ್ತಾನು. ನಮ್ಮಂತ ಬೋಡ್ರಿ ಏ ದುಡ್ದಿರು, ದುಡ್ದಲ್ಲಿ ಐತಿ, ಎಲ್ಲಾ ಆಗೈತಿ. 200 ಎಕರೆ ಐತಿ, ನಿಮ್ಗೊಂದ್ 100 ಎಕರೆ, ನಮ್ಮ ಒಂದ್ 100 ಎಕರೆ ಹಚ್ಚಿ ಬಿಡುನು. ಗೌಡ್ರ ಆಸ್ತಿ ಅದು ಏನು ಬ್ಯಾಡ್ರಿ, ನಿಮ್ ಪ್ರೀತಿ ಒಂದ್ ನಮ್ಮ ಮ್ಯಾಲ ಇದ್ರ ಸಾಕ್ರಿ ಗೌಡ್ರ. ಬ್ಯಾಡ ಅಂತ ಹೇಳಿದಿರಿ, ಮಾಡಿರಿ. ನೀವು ಇದ್ರ ದುಡ್ದಿದ್ದೆಲ್ಲ ನಿಮ್ದ ಮಾಡ್ಬೇಡ್ರಿ. ನಿಮಗ್ ಏನ್ ಮಾಡ್ಬೇಕು ನಿಮಗ್ ಮಾಡೋನು, ಅವ್ರಿಗೆ ಇದ್ದಿದ್ದು ಅವ್ರಿಗೆ ಮಾಡೋನು ಮಾಡಿ ಚಂದಾಗಿ ಇರ್ರಿ. ಹಾ ಹೋಲ್ ಬಿಡ್ಪ ರಾಮ. ನೀನೊಂದ್ ಮಾತು ಕೇಳ್ಬೇಕಂತನು. ಕೇಳ್ರಿ ಗೌಡ್ರ. ರಾಮ, ಹಾರಿ ಗೌಡ್ರ, ಮದ್ವಿ ಒಂದ್ ಮಾಡ್ಬೇಕತ್ತನಪ್ಪ ನಿಮಗ. ಮದ್ವಿ ಅದು ಬ್ಯಾಡ್ರಿ ಗೌಡ್ರ. ಹಂಗ್ಯಾಂಗೋ, ನಿಮ್ ಕಾಲ್ ಮ್ಯಾಗ ನೀವು ನಿಂದಿರ್ಬೇಕು. ಬ್ಯಾಡ, ನೋಡ್ತಿಲ್ಲ ಮನ್ಯಾಗ ಹೆಂಗೈತಿ ನಿಮ್ ಗೌಡ್ತಿಯಾರ ಹೆಂಗ್ ಮಾಡ್ತಾರ. ಬಾಳ ಚಲೋ ಅದಾರ್ರಿ ಗೌಡ್ರ. ಏ ಬಿಡು, ನೋಡ್ತನ ಕೇಳ್ತನು. ಅದಕ್ಕ ನಿಮ್ ಕಾಲ್ ಮ್ಯಾಗ ನೀವು ನಿಂತ್ರಿ ಅಂದ್ರ ಚಲೋ ಆಕೈತಿ. ಇಲ್ಲೇ ಮಗ್ಲ, ನಮ್ಮ ಊರ್ ಮಗ್ಲ ತೆಗನಿ ಬಿದ್ರಿಯಾಗ ಒಂದ್ ಹೆಣ್ ಐತಿ ನೋಡಿ. ನಿಮ್ಗೊಂದ್ ಚಲೋ ತಂಗಿ ಮದ್ವಿ ಮಾಡಿ ನಿಮ್ಗೊಂದ್ 100 ಎಕರೆ ಆಸ್ತಿನೂ ಹಸ್ತನು, ಒಂದ್ ಮನಿನೂ ಕೊಡ್ತನು, ಆರಾಮ್ ಇದ್ದು ಬಿಡ್ರಿ. ಬ್ಯಾಡ್ರಿ ಗೌಡ್ರ, ಅದೆಲ್ಲ ಯಾಕ್ ಬೇಕ್ರಿ. ನೀವ್ ಹೆಂಗ್ ಮಾಡ್ತೀರಿ ಮಾಡಿ ಗೌಡ್ರ, ನಿಮ್ ಎದುರು ಹತ್ಕೊಂತ ನಾವ್ ಮಾಡ್ತೀವಿ ಗೌಡ್ರ. ಆಯ್ತು, ಈಗ ನಾನು ನಾಳೆ ಸೋಮವಾರ ಅವ್ರ ಜೋಡಿ ಮಾತಾಡಿ ಮಂಗಳಾರದು ಹೋಗಿ ಒಂದ್ ಗಟ್ಟಿ ಮಾಡ್ಕೊಂಡ್ ಬಂದ್ಬಿಡುನು. ಆ ಕಡೆ ನೋಡ್ ಮನಿ ಕಡೆ ಅವ್ಗಟ್ಟು ಗುಳಿಗೆ ಔಷಧ ಕೊಡ, ನಾನು ಒಟ್ಟು ಊರಾಗ ಹೋಗಿ ಬರ್ತಾನ. ಒಂದ್ ಕರ್ ಮಾಡ್ದಂಗ ಆತು. ದನಗಳು ಹೋಗದ ಏನ್ರಿ ಇಷ್ಟೊತ್ತ ಎಲ್ಲಿ ಹೋಗಿದ್ರಿ? ಹೊರದಾಗ ಹೋಗಿದ್ನಿ. ಹೊರದಾಗ ಹೋಗಿದ್ರ ಮತ್ತೆ ಎಲ್ಲಾರ ಹೋಗಿದ್ರ? ಏನ್ರಿ ಆಗೈತೆ ನಿನಗ? ಹಿಂಗ್ಯಾಕ್ರಿ ಕೇಳಾಕತ್ತಿ ನನಗ? ರೀ ನನಗೇನು ಹೇಳ್ಬೇಡ್ರಿ, ಬೆಳಗ್ಗೆಯಿಂದ ಕಿರ್ಕಿರಿ ಒಟ ನನಗ್ ಕೇಳಿ ಸಾಕಾಗೈತಿ. ಈಗ ಏನ್ ಮಾಡಿದ್ರಿ? ಬ್ಯಾಂಕಿಗೆ ಹೋಗಿದ್ರ ಇಲ್ಲೋ? ರೊಕ್ಕ ತಗೊಂಬಂದ್ರಿ ಇಲ್ಲ? ಇಲ್ಲ. ಅಲ್ರಿ ನೀವು ರೊಕ್ಕ ಕೊಡಕ್ ಏನ್ ಮಾಡ್ತೀರಿ? ಹೊರಗಿನ ಎಷ್ಟಟ ಕೊಡ್ತೀರಿ ಅಂತ ಹೆತ್ತ ನಾವು ರೊಕ್ಕ ಕೊಡೋದಲ್ಲ ನಿಮಗ? ಕೊಡಂಗಿಲ್ಲ. ಮಮ್ಮಿ ಕಿಶೋರ್ ಎಲ್ಲಿ ತಯಾರಾದಪ್ಪ?
ನಾನು ಬೆಂಗಳೂರಿಗೆ ಹೋಗ್ತೀನಿ. ಯಾಕೆ ಬೆಳಗ್ಗೆನೆ ಬಂದಿಲ್ಲ ಇಷ್ಟು ಬೇಗ ಕೊಟ್ಟಿ? ನಾನು ನಿನ್ನ ಕೂಡಿ ನನ್ನ ಸಂಬಂಧ ಜಗಳಾಡೋದು ಬೇಡ. ನೀವಂತರೂ ಪಪ್ಪನ ಕಡೆ ರೊಕ್ಕ ಇಸ್ಕೊಡೋದಾಗೋದಿಲ್ಲ, ಪಪ್ಪ ರೊಕ್ಕ ಕೊಡೋದಿಲ್ಲ. ನಾನು ಹೋಗಿ ಬರ್ತೀನಿ. ನಾನು ಫೋನ್ ಹಚ್ಚಬೇಡಿ, ನಾನು ನಿಮ್ಗೆ ಫೋನ್ ಹಚ್ಚೋದಿಲ್ಲ. ನಾನು ಹೋಗ್ಬಿಡ್ತೀನಿ. ಯಾಕೆ ಇಷ್ಟು ಕೋಪ ಮಾಡ್ಕೊಂಡು ನಿಲ್ಲು, ನಾ ಮಾತಾಡ್ತೀನಿ ತಕೊಂಡ್ಬಿಡ. ರೀ ಅವ್ರ ಏನ್ ಹೇಳತ್ತಾನ ಕೇಳಾತೈತೆ ನಿಮ್ಗ? ಏನಾತು? ರೀ ಕಿಶೋರ ಹೋಗ್ತೀನಿ ಅಂತ ಹೇಳತ್ತಾನ. ಇವ ಅಮೌಂಟ್ ಕೊಟ್ಟು ಕಳ್ಸ್ರಿ ಅವನಿಗ. ಮುಂಜಾನೆ ಹೇಳಿಲ್ಲ ನನ್ಗೆ ಆಗಂಗಿಲ್ಲ. ಸರಿ ಆಯ್ತು ಬಿಡು, ನೀವು ರೊಕ್ಕ ಕೊಡ್ದಿದ್ರೆ ಪರವಾಗಿಲ್ಲ, ನಾನು ಹೋಗ್ಬಿಡ್ತೀನಿ. ನಾನು ಫೋನ್ ಹಚ್ಚಬೇಡಿ. ಮಮ್ಮಿ ಹೋಗಿ ಬರ್ತೀನಿ. ಕಿಶೋರ್ ಟಾಟಾ, ಬಾಯ್ ಬಾಯ್. ಇಲ್ಲಪ್ಪ ಕಿಶೋರ್. ರೀ ನೋಡಿದ್ರಿಲ್ಲ ನಿಮ್ಮ ಹಠಕ್ಕ ನನ್ನ ಮಗ ಮನಿ ಬಿಟ್ಟು ಹೋಗಾದ. ಅವಂಗ ಈಗ ಹೋಗಂತ ಹೇಳಿಲ್ಲ, ಇಲ್ಲಿ ತೋಟ ಐತಿ ದುಡ್ಕೊಂಡ್ ತಿನ್ನಪ್ಪ ಅಂತ ಹೇಳಿ. ನಿಮ್ಗೆ ಎರಡು ಸಾಕಿದ ಮುದ್ದಿನ ಮಕ್ಕಳ ಹೆಚ್ಚಾದ್ರು, ಇನ್ನು ಹೊಟ್ಟೆ ಹುಟ್ಟಿದ ಮಗ ಹೆಚ್ಚಾಗ್ಲಿಲ್ಲ ನಿನಗ. ನಿಮ್ಮ ಆಟ, ನಿನ್ ಹುಚ್ಚಾಟ, ನಿಮ್ದು ಇದನ್ನ ನನಗೆ ಏನ್ ನೋಡ್ 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 ಸಾಕಾಗ್ಬಿಟ್ಟೈತಿ. ಏನಾದ್ರು ಮಾಡ್ಕೊರಿ. ಅವ್ ಆ ಕಡೆ ಹೋದ, ನಾನು ಈ ಕಡೆ ಹೋಗ್ತೀನಿ, ತವ್ರ ಮನೆಗೆ ಹೋಗ್ತೀನಿ. ಹಂಗಾದ್ರೆ ನಾನು ನನ್ನ ಹೆಂಡ್ರಿ ಹಿಂಗ ಮಗಾರಿ ಹಂಗೆ ಕಿರಿಕಿರಿ ಹೆಚ್ಚಾನು, ಮುಂದೆ ಹೆಂಗೆ ನನ್ನ ಇಚ್ಛಾರಿ ಹೆಂಗೆ ನನಗೆ ನಡ್ಬೇಕು. ಯಾಕಂದ್ರೆ ಊರಾಗೆಲ್ಲ ನಾನು ನ್ಯಾಯ ಹೇಳಿ ಬರಾಗ ನನ್ನ ಮನ್ಯಾಗ ಹಿಂಗೆ ನಡೆದು ಹೊತ್ನ್ಯಾಗ ದೇವ್ರು ಏನು ಮಾಡ್ತಾನೆ ಮಾಡ್ತಾನೆ.